1/3 ಆಫ್ ಹಾರ್ಟ್ ಅಟ್ಯಾಕ್ ಈಗಲೂ ಆಸ್ಪತ್ರೆ ರೀಚ್ ಆಗೋಲ್ಲ. ಕಂಪೇರ್ ಟು ವೆಸ್ಟರ್ನರ್ಸ್ ನಮ್ಮವರಿಗೆ 20 ವರ್ಷ ಮೊದಲು ಬರುತ್ತೆ. ಅಂದ್ರೆ ಎಲ್ಲಾ ದೇಶದ ಜನರನ್ನು ತಗೊಂಡ್ರು, ಯಾವ ದೇಶದಲ್ಲಿ ಯಾವ ಜಾಸ್ತಿ ಆಗುತ್ತೆ ಅಂತ ಚೆಕ್ ಮಾಡಿದ್ರು. ಜೆನೆಟಿಕ್ ಇಂದಾಗಿ ನಮ್ಗೆ ಹೆಚ್ಚು ಕಾಯಿಲೆ ಇಲ್ಲ. ಇಟ್ ಇಸ್ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್, ಕ್ಲಸ್ಟರಿಂಗ್ ಆಫ್ ರಿಸ್ಕ್ ಫ್ಯಾಕ್ಟರ್. ವೆಸ್ಟ್ ಅಲ್ಲಿ ನೀವು ನೋಡಿದ್ರೆ 10% ಜನರಿಗೆ ಡಯಾಬಿಟಿಸ್ ಇರುತ್ತೆ, ನಮ್ಮಲ್ಲಿ 40% ಖಾಲಿ ಡಯಾಬಿಟಿಕ್. ಅವ್ರು ನಮ್ಮವ್ರು ಹೇಗಿರ್ತಾರೆ ಅಂದ್ರೆ ಏನೂ ಇರಬಾರ್ದು, ಅವ್ರಿಗೆ ಇದ್ರೆ ಎಲ್ಲ ಇರಬೇಕು. 1 ಟ್ಯಾಬ್ಲೆಟ್ ತಗೊಳ್ಳೋದು 10 ಟ್ಯಾಬ್ಲೆಟ್ ತಗೊಳ್ಳೋದು ಒಂದೇ. ಡಯಾಬಿಟಿಕ್ಕು, ಹೈಪರ್ಟೆನ್ಷನು ಇದೆಲ್ಲ ಇದ್ರೆ ರಿಸ್ಕ್ ಫ್ಯಾಕ್ಟರ್ 60 ಟೈಮ್ ಜಾಸ್ತಿ ಆಗುತ್ತೆ. ಡೋಂಟ್ ಅಲೌ ಅದರ್. ಒಂದು ಥೀಫ್ ಇರುತ್ತೆ, ಅದರ್ಸ್ ಆರ್ ಕಾಲ್ಡ್ ಕೋ ಥೀಫ್ಸ್. ಡೋಂಟ್ ಅಲೌ ಆಲ್ ದ ಥೀಫ್ಸ್ ಟು ವರ್ಕ್ ಟುಗೆದರ್ ಅಂತ. ನಮ್ಮ ದೇಹದ ಕೊಲೆಸ್ಟ್ರಾಲ್ ಹೊರಗಿನ ಫುಡ್ಡಿಂದ ಬರೋದಲ್ಲ. ಕೆಲವರು ಕರ್ಡ್ ರೈಸ್ ತಿನ್ನೋರಿಗೂ LDL 190 ಇರುತ್ತೆ. ಹೌದಾ, ಆ ಫುಡ್ ತಗೊಳ್ಬೋದಾ, ಈ ಫುಡ್ ತಗೊಳ್ಬೋದಾ ಅಂತ ಕೇಳಿ ಯೂಸೇ ಇಲ್ಲ. ಗ್ಯಾಸೇ ಸಿಲಿಂಡರ್ ತೆಗೆದು ಮ್ಯಾಸ್ಟಿಕ್ ಕೊಟ್ಟಿದ್ರೆ ಏನಾಗೋಲ್ಲ. ಸೊ ಮೋಸ್ಟ್ ಅದರ್ಸ್ ಆರ್ ಟ್ರಿಗರ್ಸ್, ಬಿಕಾಸ್ ಡಯಟಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅಜ್ಜಿ ತಾತನವರು ಹೇಳಿದ್ರಲ್ಲ, ಸಮತೋಲನ ಆಹಾರ ಅಂತ ಫಾಲೋ ಮಾಡಿ. ವೆಜಿಟೇರಿಯನ್ ಫುಡ್ಡಲ್ಲಿ ಹೈ ಪ್ರೋಟೀನ್, ಪನ್ನೀರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಮಶ್ರೂಮಲ್ಲಿ ಇರುತ್ತೆ, ಕಾಲೆಲ್ಲ ಸಣ್ಣದಿರುತ್ತೆ, ಹೊಟ್ಟೆ ದೊಡ್ಡದಿರುತ್ತೆ. ದಿಸ್ ಇಸ್ ಥಿನ್ ಫ್ಯಾಟ್ ಇಂಡಿಯನ್. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಾವು ಬಟ್ಟೆ ವಿಚಾರ ಅಥವಾ ಆಹಾರ ಅಂತ ಬಂದಾಗ ಹೆಚ್ಚಾಗಿ ವಿದೇಶಿಯರನ್ನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆ ಹೆಸರಲ್ಲಿ ನಾವು ಡೆವಲಪ್ ಆಗ್ತಾ ಇದ್ದೀವಿ ಅಥವಾ ಅಡ್ವಾನ್ಸ್ ಆಗಿದ್ದೀವಿ ಅನ್ನೋದನ್ನು ಹೇಳ್ಕೊಳ್ತೀವಿ. ಆದರೆ ಆರೋಗ್ಯ ಅಂತ ಬಂದಾಗ ನಾವು ಎಷ್ಟು ವಿದೇಶಿಗರನ್ನು ಫಾಲೋ ಮಾಡ್ತಾ ಇದ್ದೀವಿ, ಸೊ ಅವರಿಂದ ಕಲಿಬೇಕಾಗಿರುವಂಥದ್ದು ಎಷ್ಟಿದೆ ಅನ್ನೋದನ್ನು ತಿಳಿದುಕೊಳ್ಳುವಂಥ ಅವಶ್ಯಕತೆ ತುಂಬಾ ಇದೆ. ಯಾಕಂದರೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ನಾವು ನೋಡ್ಬೋದು, ಹೃದಯಾಘಾತ ಆಗುವಂತಹ ಸಂಖ್ಯೆ ಅಥವಾ ಹೃದಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಸೊ ವೆಸ್ಟರ್ನೈಸ್ಡ್ ಕಂಟ್ರಿಗಳಿಗೆ ಅಥವಾ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಸಿದಾಗ ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ಹೃದಯಾಘಾತ ಆಗುವಂಥ ಸಾಧ್ಯತೆ ಇದೆಯಂತೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ 10ರಿಂದ 15% ಜಾಸ್ತಿ ಆಗ್ತಾ ಇದೆಯಂತೆ. ಹಾಗಿದ್ರೆ ನಮ್ಮ ಸಂಸ್ಕೃತಿ ಇಷ್ಟು ಚೆನ್ನಾಗಿದ್ರು, ನಮ್ಮ ಆಹಾರ ಪದ್ಧತಿ ಇಷ್ಟು ಚೆನ್ನಾಗಿದ್ರು ಕೂಡ ಯಾಕೆ ಹೃದಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ಹೆಚ್ಚಾಗಿ ಬರ್ತಾ ಇದೆ? ಹಾರ್ಟ್ ಅಟ್ಯಾಕ್ ವಿದೇಶಿಗರಿಗಿಂತ ನಮ್ಮಲ್ಲಿ ಯಾಕೆ ಆಗ್ತಾ ಇದೆ? ನಾವು ಎಲ್ಲಿ ಎಡವುತ್ತಾ ಇದ್ದೀವಿ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಂಜನ್ ಶೆಟ್ಟಿ, ಲೀಡ್ ಕನ್ಸಲ್ಟೆಂಟ್, ಕಾರ್ಡಿಯಾಲಜಿಸ್ಟ್, ಮೆಡಿಕಲ್ ಡೈರೆಕ್ಟರ್, ಸ್ಪರ್ಶ್ ಹಾಸ್ಪಿಟಲ್ಸ್, ಇನ್ಫ್ಯಾಂಟ್ರಿ ರೋಡ್, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಡಾಕ್ಟರ್, ಈಗ ನಾವು ಹಾರ್ಟ್ ಅಟ್ಯಾಕ್ ವಿಚಾರವಾಗಿ ಮಾತಾಡೋದಾದ್ರೆ ತುಂಬಾ ಜನ ಅನ್ಕೋಬಹುದು, ಏನು ಹಾರ್ಟ್ ಅಟ್ಯಾಕ್ ಬಗ್ಗೆ ನಮಗೆ ಕೇಳಿ ಸಾಕಾಗಿದೆ ಅಂತ. ಆದರೆ ಒಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಇವಾಗ ಬರ್ತಾ ಇರುವಂತಹ ರಿಪೋರ್ಟ್ ಪ್ರಕಾರ ವೆಸ್ಟರ್ನೈಸ್ಡ್ ಕಂಟ್ರಿಗಳಿಗೆ ಹೋಲಿಸಿದಾಗ ನಮ್ಮಲ್ಲಿ ಒಂದು 10ರಿಂದ 15% ಅಷ್ಟು ಹಾರ್ಟ್ ಅಟ್ಯಾಕ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂತ. ಸೊ ನಾವು ವಿದೇಶಿಗರಿಗೆ ಹೋಲಿಸಿದಾಗ ಎಲ್ಲಿ ಎಡವುತ್ತಾ ಇದ್ದೀವಿ? ಯಾಕೆ ಈ ಹಾರ್ಟ್ ಅಟ್ಯಾಕ್ ರೇಟ್ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇದೆ? ಇಟ್ಸ್ ತುಂಬ ಉತ್ತಮವಾದ ಪ್ರಶ್ನೆ. ನೀವು ಕೇಳಿದ ಹಾಗೆ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಅಂತ ಏನು ಹೇಳ್ತೇವೆ, ವೆಸ್ಟಲ್ಲಿಯೂ ಇದೆ, ಈಸ್ಟಲ್ಲಿಯೂ ಇದೆ, ನಮ್ಮಲ್ಲಿಯೂ ಇದೆ. ಬಟ್ ಕಂಪೇರ್ ಟು ವೆಸ್ಟರ್ನರ್ಸ್ ನಮ್ಮವರಿಗೆ 20 ವರ್ಷ ಮೊದಲು ಬರುತ್ತೆ. 2 decades earlier. ದ್ಯಾಟ್ ಈಸ್ ದ ಸ್ಯಾಡ್ ಪಾರ್ಟ್. ಅಂದ್ರೆ ಅಲ್ಲಿ 70-75 ವರ್ಷಕ್ಕೆ ಬಂದ್ರೆ ಇಲ್ಲಿ 50-55 ವರ್ಷಕ್ಕೆ ಬರುತ್ತೆ. ಕೆಲವರಿಗೆ 30-35 ವರ್ಷಕ್ಕೂ ಬರುತ್ತೆ. ದೀಸ್ ಆರ್ ದ ಪೀಪಲ್ ಹೂ ಆರ್ ಯಂಗ್. ನೀವು ಹೇಳಿದಾಗೆ ಅವರೆಲ್ಲ ಎಕನಾಮಿಕಲಿ ಆಕ್ಟಿವ್. ಅಂಡ್ 1/3 ಆಫ್ ಹಾರ್ಟ್ ಅಟ್ಯಾಕ್ ಈಗಲೂ ಆಸ್ಪತ್ರೆ ರೀಚ್ ಆಗೋಲ್ಲ. ಎಷ್ಟೇ ಟೆಕ್ನಾಲಜಿ ಬೆಟರ್ ಆದ್ರೂ 1/3 ಡಸಂಟ್ ರೀಚ್ ಹಾಸ್ಪಿಟಲ್. ಹಾಗಿದ್ರೆ ಡೆತ್ ಆಗುವ ಚಾನ್ಸು ಇದೆ. ಇದಕ್ಕೆ ಅನೇಕ ಕಾರಣ ಇದೆ. ಅದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋದ್ರಿಂದ ನನಗೆ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಐ ಆಮ್ ಹ್ಯಾಪಿ ಯು ಆರ್ ಟೇಕಿಂಗ್ ಇಟ್ ಅಪ್. ಸೊ ಇದರಲ್ಲಿ ಯಾಕೆ ಹೀಗಾಗುತ್ತೆ ಅಂದ್ರೆ, ನೀವು ಆಗ ಒಂದು ಫೇಮಸ್ ಸ್ಟಡಿ ಮಾಡಿದ್ರು, ಇಂಟರ್ ಹಾರ್ಟ್ ಸ್ಟಡಿ ಅಂತ. ಇಂಟರ್ ಹಾರ್ಟ್ ಸ್ಟಡಿ ಏನ್ ಮಾಡಿದ್ರು ಅಂದ್ರೆ, ಎಲ್ಲಾ ದೇಶದ ಜನರನ್ನು ತಕೊಂಡು ಕಂಬೈನ್ ಮಾಡಿ ಯಾವಾಗ ಹಾರ್ಟ್ ಅಟ್ಯಾಕ್ ರಿಸ್ಕ್ ಯಾವುದಿದೆ, ಯಾವ ದೇಶದಲ್ಲಿ ಜಾಸ್ತಿ ಆಗುತ್ತೆ ಅಂತ ಚೆಕ್ ಮಾಡಿದ್ರು. ಇಟ್ಸ್ ಒನ್ ಆಫ್ ದ ಲ್ಯಾಂಡ್ ಮಾರ್ಕ್ ಟ್ರಯಲ್ಸ್. ಆ್ಯಂಡ್ ಕಾರ್ಡಿಯಾಲಜಿ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದ್ದವರಿಗೆಲ್ಲ ಈ ಸ್ಟಡಿ ಬಗ್ಗೆ ಗೊತ್ತಿದೆ. ಇದು ಮಾಡಿದೊಬ್ಬ ಇಂಡಿಯನ್ನೇ, ಹೂ ಇಸ್ ನೌ ಇನ್ ಕೆನಡಾ. ಸೊ ಇಟ್ಸ್ ಆ್ಯಂಡ್ ಬ್ಯಾಂಗ್ಳೂರಲ್ಲೇ ಇದ್ರು ಅವರು. ಸೊ ಇಟ್ಸ್ ಅ ಅಮೇಝಿಂಗ್ ಸ್ಟಡಿ. ಈ ಸ್ಟಡಿ ನಮ್ಗೆ ಸ್ವಲ್ಪ ಎನ್ಲೈಟನ್ಮೆಂಟ್ ಮಾಡುತ್ತೆ. ಇದು ಏನು ಹೇಳುತ್ತೆ ಅಂದರೆ, 9 ಟ್ರೆಡಿಷ್ನಲ್ ರಿಸ್ಕ್ ಫ್ಯಾಕ್ಟರ್ ಏನಿದೆ. ಟ್ರೆಡಿಷ್ನಲ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಏಜ್, ಮೇಲ್, ಕೊಲೆಸ್ಟ್ರಾಲ್, ಡಯಾಬಿಟಿಸ್, ಹೈಪರ್ಟೆನ್ಷನ್, ಸ್ಮೋಕಿಂಗ್. ಈ 9 ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ ನೀವು ತಗೊಂಡ್ರೆ ಅದೇ ಕಾರಣ ಈಸ್ಟ್ ಅವರಿಗೂ ವೆಸ್ಟ್ ಅವರಿಗೂ ಸೇಮ್ ರೀಸನ್. ಸೊ ಇಟ್ ಇಸ್ ನಾಟ್ ಅವರ್ ಜೀನ್ಸ್. ಜೆನೆಟಿಕ್ ಇಂದಾಗಿ ನಮ್ಗೆ ಹೆಚ್ಚು ಕಾಯಿಲೆ ಇಲ್ಲ. ಇಟ್ ಇಸ್ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ಒನ್ ಕೀ ವರ್ಡ್ ಇಫ್ ಐ ಹ್ಯಾವ್ ಟು ಟೆಲ್ ವೈ ವಿ ಗೆಟ್ ಅರ್ಲಿ ಅಂದ್ರೆ,
ಇಟ್ ಇಸ್ ಕ್ಲಸ್ಟ್ರಿಂಗ್ ಆಫ್ ರಿಸ್ಕ್ ಫ್ಯಾಕ್ಟರ್. ವೆಸ್ಟಲ್ಲಿ ನೀವು ನೋಡಿದರೆ 10% ಜನರಿಗೆ ಡಯಾಬಿಟಿಸ್ ಇರುತ್ತೆ, ನಮ್ಮಲ್ಲಿ 40% ಜನರಿಗೆ ಡಯಾಬಿಟಿಸ್ ಆಗಿದೆ. ಬಟ್ ಅದೇ ಡಯಾಬಿಟಿಕ್ ಪೇಷಂಟ್ ಅವ್ರಿಗೆ ಬಿ ಪಿಯೂ ಇರುತ್ತೆ, ಕೊಲೆಸ್ಟ್ರಾಲು ಇರುತ್ತೆ, ಅವರು ಡಯಟು ಸರಿ ಮಾಡೋಲ್ಲ, ಎಕ್ಸಸೈಸು ಮಾಡೋಲ್ಲ, ಕೆಲವರು ಸ್ಮೋಕಿಂಗು ಮಾಡ್ತಾರೆ. ಇದೆಲ್ಲ ಸೇರಿದಾಗ ಕ್ಲಸ್ಟ್ರಿಂಗ್ ಆಫ್ ರಿಸ್ಕ್ ಫ್ಯಾಕ್ಟರ್. ಖಾಲಿ ಡಯಾಬಿಟಿಕ್ ಅವ್ರು ನಮ್ಮವ್ರು ಹೇಗಿರ್ತಾರೆ ಅಂದರೆ ಏನೂ ಇರಬಾರ್ದು, ಅವರಿಗೆ ಇದ್ದರೆ ಎಲ್ಲ ಇರಬೇಕು, ಅವ್ರಿಗೇನು ಟೆನ್ಷನ್ ಆಗೋಲ್ಲ. 1 ಟ್ಯಾಬ್ಲೆಟ್ ತೊಗೊಳ್ಳೋದು 10 ಟ್ಯಾಬ್ಲೆಟ್ ತೊಗೊಳ್ಳೋದು ಒಂದೇ. ಬಟ್ ಪ್ರತಿ ರಿಸ್ಕ್ ಫ್ಯಾಕ್ಟರ್ ನಾವು ರೆಸ್ಪೆಕ್ಟ್ಫುಲ್ ಆಗಿ ನೋಡಿ ಅದನ್ನು ಕರೆಕ್ಟ್ ಮಾಡಿದರೆ ಕಮ್ಮಿ ಮಾಡ್ಬೋದು. ಈ ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ ಒಟ್ಟಿಗೆ ಬಂದಾಗ, ಈಗ ಡಯಾಬಿಟಿಕ್ ಇಂದಾಗಿ ಹಾರ್ಟ್ ಅಟ್ಯಾಕ್ ರಿಸ್ಕ್ ಒಂದಂತ ಇಟ್ಕೊಂಡ್ರೆ ನೀವು, ಅದೇ ಡಯಾಬಿಟಿಕ್ಕು ಹೈಪರ್ಟೆನ್ಷನು ಇದೆಲ್ಲ ಇದ್ದರೆ ರಿಸ್ಕ್ ಫ್ಯಾಕ್ಟರ್ 60 ಟೈಮ್ ಜಾಸ್ತಿ ಆಗುತ್ತೆ. ಈ 10 to 15% ಅಲ್ಲ, 10 to 15 ಟೈಮ್ಸ್. ಅಷ್ಟು ಇಟ್ಸ್ ಮಲ್ಟಿಪಲ್ಸ್ ವಿಚ್ ಇಟ್ increases because of clustering of risk factor. So my request to people, look out for your risk factor. ನಿಮಗೆ ರಿಸ್ಕ್ ಫ್ಯಾಕ್ಟರ್ ಯಾವ್ದಾದ್ರು ಇದೆಯಾ ಇಲ್ವಾ ನೋಡಿ, ಇದ್ರೆ ಆದಷ್ಟು ಆ ಒಂದೇ ರಿಸ್ಕ್ ಫ್ಯಾಕ್ಟರಲ್ಲಿ ಇಟ್ಕೊಳ್ಳಿ, ಅದನ್ನು ಆದಷ್ಟು ಕಂಟ್ರೋಲ್ ಮಾಡಿ. ಡೋಂಟ್ ಅಲೌ ಅದರ್. ಒಂದು ಥೀಫ್ ಇರುತ್ತೆ, ಅದರ್ಸ್ ಆರ್ ಕಾಲ್ಡ್ ಕೋ ಥೀಫ್ಸ್. ಡೋಂಟ್ ಅಲೌ ಆಲ್ ದ ಥೀವ್ಸ್ ಟು ವರ್ಕ್ ಟುಗೆದರ್ ಅಂತ. ದಟ್ ವುಡ್ ಬಿ ಮೈ ಅಡ್ವೈಸ್ ಟು ಪೀಪಲ್. ಓಕೆ, ಹಾಗಿದ್ರೆ ಕಂಪೇರ್ ಮಾಡಿದಾಗ ಅವ್ರದಕ್ಕೂ ರಿಸ್ಕ್ ಫ್ಯಾಕ್ಟರ್ ನಮ್ದು ಸೇಮ್ ಇರುತ್ತೆ, ಆದ್ರೆ ನಾವು ಲೈಫ್ ಲೀಡ್ ಮಾಡ್ತಾ ಇರೋದು ಹೇಗೆ ಅದು ಡಿಫ್ರೆಂಟ್. ಹೌದಾ, ಅಂಡ್ ಮಲ್ಟಿಪಲ್ ಸೇಮ್ ಡಯಾಬಿಟಿಕ್, ಅವರಿಗೆ ಹೈಪರ್ಟೆನ್ಷನ್, ಅವರೇ ಒಬೇಸ್, ಅವರೇ ಆಕ್ಟಿವಿಟಿ ಮಾಡೋಲ್ಲ. ವೆಸ್ಟ್ ಅಲ್ಲಿ ನೋಡಿ ಆಕ್ಟಿವಿಟಿ ಇಸ್ ಅ ನಾರ್ಮ್. ಎಲ್ಲರೂ ಜಾಗ್ ಮಾಡ್ತಾರೆ, ಎಲ್ಲರೂ ಇದು ಏನಿಲ್ದಿರ ಮನೆ ಕೆಲಸ ಆದರೂ ಮಾಡಲೇಬೇಕಾಗುತ್ತೆ, ಬಿಕಾಸ್ ಅವ್ರಿಗೆ ಮನೆಗೆ ಇದು ನಮ್ಮ ಹಾಗೆ ಜನರು ಸಿಗೋಲ್ಲ. ಡಯಟ್ ಬಗ್ಗೆ ಸಹ ದೇ ಆರ್ ಮೋರ್ ಕೇರ್ಫುಲ್. ಎಕ್ಸಸೈಸ್ ಇಸ್ ಪಾರ್ಟ್ ಆಫ್ ದೇರ್ ರಿಜಿಮ್. ಒಂದು ಆಕ್ಟಿವಿಟಿ ಅಂತ ಇರ್ತಾರೆ, ನಮ್ದ್ರಲ್ಲಿ ಅದೆಲ್ಲ ಡೌನ್ ಆಗುತ್ತೆ. ನಾವು ಬಿಸಿ ಹೇಳ್ಕೊಂಡು ವಿ ಡೂ ಲೆಸ್ ಫಿಸಿಕಲ್ ಆಕ್ಟಿವಿಟಿ. ಸೊ ನಮ್ಮ ಲೈಫ್ ಅನ್ನೇ, ಸ್ಪೆಷಲಿ ನಮ್ಮ ಹಾರ್ಟ್ ಹೆಲ್ತ್ ಅನ್ನೇ ಕಡೆಗಣಿಸ್ತಾ ಇದ್ದೀವಿ. ದಟ್ ಇಸ್ ದ ರೀಸನ್ ವೈ ವಿ ಆರ್ ಇನ್ ಟ್ರಬಲ್. ಓಕೆ ಡಾಕ್ಟರ್, ಈಗ ಇಷ್ಟು ಫ್ಯಾಕ್ಟರ್ಸ್ ಇದೆ ಅಂತ ಹೇಳಿದ್ರೆ, ಕಾಮನ್ ಆಗಿ ನಮಗೆ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಹೆಲ್ತ್ ಅಂತ ಬಂದಾಗ ಕೊಲೆಸ್ಟ್ರಾಲ್ ಇಂದ ಈ ತರ ಆಗ್ತಿದೆಯಂತೆ ಅನ್ನೋದನ್ನ ಕೇಳಿರ್ತೀವಿ. ಆದ್ರೆ ನಾನು ಓದಿರೋ ಪ್ರಕಾರ ಅಥವಾ ನಾನು ಇದಕ್ಕಿಂತ ಮುಂಚೆ ಡಾಕ್ಟರ್ಸ್ನ ಇಂಟರ್ವ್ಯೂ ಮಾಡಿರೋ ಪ್ರಕಾರ ಕೊಲೆಸ್ಟ್ರಾಲ್ ಅಲ್ಲೂ ಕೂಡ ಡಾಕ್ಟರ್ ಹೇಳಿದ್ರು, ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಬರೀ ಕೆಟ್ಟದು ಮಾತ್ರ ಅಲ್ಲ, ಒಳ್ಳೆದು ಕೂಡ ಇದೆ ಅಂತ. ಸೊ LDL ಕೂಡ ಇದೆ ಅಂತ ಹೇಳ್ತಾರೆ. ಸೊ ಒಳ್ಳೆ ಕೊಲೆಸ್ಟ್ರಾಲ್ ಹಾರ್ಟ್ ಹೆಲ್ತ್ ಅನ್ನ ಹೇಗೆ ಇಂಪ್ರೂವ್ ಮಾಡುತ್ತೆ, ಇದ್ರ ಬಗ್ಗೆ? ಇದು ಉತ್ತಮ ಕ್ವಶನ್. ನಾನು ಹೇಳಿದಾಗ 9 ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಹೇಳಿದ್ದೇವೆ. ಮೇ ಬಿ ವಿಲ್ ಡಿಸ್ಕಸ್ ಆಲ್ ಆಫ್ ದೆಮ್. ಫಸ್ಟ್ ಡಿಸ್ಕಷನ್ ಕೊಲೆಸ್ಟ್ರಾಲ್ ಇಂದಲೇ ಮಾಡೋಣ. ಕೊಲೆಸ್ಟ್ರಾಲ್ ಬ್ಲಡ್ ಅಲ್ಲಿ ಏನಿದೆ ಅದರಲ್ಲಿ 3-4 ಟೈಪ್ ಇದೆ. ಒಂದು ಟೋಟಲ್ ಕೊಲೆಸ್ಟ್ರಾಲ್ ಇರುತ್ತೆ, ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬಟ್ ಮೋಸ್ಟ್ ಲ್ಯಾಬ್ಸ್ ಅದನ್ನೇ ಮಾಡ್ಕೊಂಡು ನಿಮಗೆ 200 ಇರಬೇಕು, 220 ಇರಬೇಕು ಅಂತ ಹೇಳ್ತಾರೆ. ಸೆಕೆಂಡ್ HDL, ದಟ್ ಇಸ್ ಅ ಗುಡ್ ಕೊಲೆಸ್ಟ್ರಾಲ್. LDL ವಿಚ್ ಇಸ್ ಅ ಬ್ಯಾಡ್ ಕೊಲೆಸ್ಟ್ರಾಲ್. ಈ ಮತ್ತೊಂದು ಟ್ರೈಗ್ಲಿಸರೈಡ್. ಈ LDL ಅಂತ ಏನಿದೆ ಅದು ನಮ್ಮ ಬಾಡಿ ತಾನೇ ಪ್ರೊಡ್ಯೂಸ್ ಮಾಡೋದು, ಹೊರಗಡೆ ತಿನ್ನುವ ಕೊಲೆಸ್ಟ್ರಾಲ್ ಅಲ್ಲ. ನೀವು ಆಯಿಲ್ ತಗೊಳ್ಳಿ, ಫ್ಯಾಟ್ ತಗೊಳ್ಳಿ, ವೆಜ್ ತಗೊಳ್ಳಿ, ನಾನ್ ವೆಜ್ ತಗೊಳ್ಳಿ, ಏನೇ ತಗೊಳ್ಳಿ, ನಿಮ್ಮ ದೇಹ, ನಿಮ್ಮ ಲಿವರ್ ಬೇಕಿದ್ದಷ್ಟು ಕೊಲೆಸ್ಟ್ರಾಲ್ ಮಾಡಿಬಿಡುತ್ತೆ. ಇಟ್ ಇಸ್ ಜೆನೆಟಿಕಲಿ ಕೋಡೆಡ್. ಅಂದರೆ ಕೆಲವರು ಕರ್ಡ್ ರೈಸ್ ತಿನ್ನೋರಿಗೂ LDL 190 ಇರುತ್ತೆ. ಏನು ಗೊತ್ತಾಯ್ತಲ್ಲ, ಸಖತ್ ನೀವು ವಾಟ್ ಎವರ್ ವಿ ಥಿಂಕ್ ಇಸ್ ಬ್ಯಾಡ್ ಅದು ತಿಂದವರಿಗೂ 100 ಇರುತ್ತೆ. ಸೊ ನಮ್ಮ ದೇಹದ ಕೊಲೆಸ್ಟ್ರಾಲ್ ಹೊರಗಿನ ಫುಡ್ಡಿಂದ ಬರೋದಲ್ಲ. ನಮ್ಮ ದೇಹದ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ಜೀನ್ಸ್ ಅದೇ ಕೋಡ್ ಮಾಡಿ ಹಾಕೋದು. ಇದು ಇಂಪಾರ್ಟೆಂಟ್ ಲೆಸನ್. ಸೊ ಆ ಆಯಿಲ್ ತಗೊಳ್ಬೋದಾ, ಈ ಆಯಿಲ್ ತಗೊಳ್ಬೋದಾ, ಆ ಫುಡ್ ತಗೊಳ್ಬೋದಾ, ಈ ಫುಡ್ ತಗೊಳ್ಬೋದಾ ಅಂತ ಕೇಳಿ ಯೂಸೇ ಇಲ್ಲ. ಎಗ್ ಎಲ್ಲೋ ತಗೊಳ್ಬೋದು, ನಾನ್ ವೆಜ್ ತಗೊಳ್ಬೋದು, ಆಯ್ತಾ. ಆ್ಯಂಡ್ ಗೀ ಅಥವಾ ಬಟರ್, ಆಯಿಲ್, ಫ್ಯಾಟ್ ಅದೆಲ್ಲ ತಗೊಳ್ಬೋದು, ನೋ ಪ್ರಾಬ್ಲಮ್. ಬಟ್ ಆಬ್ವಿಯಸ್ಲಿ ನಾಟ್ ಟೂ ಮಚ್. ಬಟ್ ಲಿಮಿಟ್ ಅಲ್ಲಿ ತಗೊಳ್ಳೋದಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ಅದು ತಗೊಳ್ಳದಿರಲಿ, ನಮ್ಮ ದೇಹ, ನಮ್ಮ ಲಿವರೇ ಕೊಲೆಸ್ಟ್ರಾಲ್ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ವೇಳೆ ನಮ್ಮ ಬ್ಲಡ್ LDL ಕೊಲೆಸ್ಟ್ರಾಲ್ ಹೈ ಇದ್ರೆ ದ್ಯಾಟ್ ಕ್ಯಾನ್ ಬಿ ಹಾರ್ಮ್ಫುಲ್. ದ್ಯಾಟ್ ಈಸ್ ದ ಫ್ಯೂಲ್. ಎಲ್ಲ ಪ್ರಾಬ್ಲಮ್ ಇದೆಲ್ಲ ಹಾರ್ಟ್ ಅಲ್ಲಿ ಫೈನಲ್ ಏನಾಗೋದು, ಕೊಲೆಸ್ಟ್ರಾಲ್ ಹೋಗಿ ಅಟ್ಯಾಚ್ ಆಗೋದು. ದ್ಯಾಟ್ ಇಸ್ ದ ಬಿಗಿನಿಂಗ್ ಆಫ್ ದ ಬ್ಲಾಕ್. ಆ ಬ್ಲಾಕೆ ಹೆಚ್ಚಾಗಿ ಅಟ್ಯಾಕ್ ಬರುತ್ತೆ, ಬ್ಲಾಕ್ ಜಾಸ್ತಿ ಆಗುತ್ತೆ, ಬೈಪಾಸ್ ಬೇಕಾಗುತ್ತೆ, ಸ್ಟೆಂಟ್ ಬೇಕಾಗುತ್ತೆ. ನೀವು ಕೊಲೆಸ್ಟ್ರಾಲೇ ಕಮ್ಮಿ ಇಟ್ಟರೆ ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇದೆ. ಇಟ್ಸ್ ದ ಫ್ಯೂಲ್. ಆಲ್ ಅದರ್ಸ್ ಆರ್ ಮ್ಯಾಸ್ಟಿಕ್. ಅರ್ಥ ಆಯ್ತಲ್ಲ? ನೀವು ಗ್ಯಾಸೇ ಸಿಲಿಂಡರ್ ತೆಗೆದು ಮ್ಯಾಸ್ಟಿಕ್ ಕೊಟ್ಟಿದ್ರೆ ಏನಾಗೋಲ್ಲ. ಸೊ ಮೋಸ್ಟ್ ಅದರ್ಸ್ ಆರ್ ಟ್ರಿಗರ್ಸ್. ಸೊ ಬ್ಲಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಅದನ್ನು ಎಷ್ಟು ನೀವು ಕಮ್ಮಿ ಇಟ್ಕೊಳ್ಳಿಕ್ಕಾಗತ್ತೆ ಚೆನ್ನಾಗಿರುತ್ತೆ. ಬಟ್ ಹೇಗೆ ಕಮ್ಮಿ ಇಟ್ಕೊಳ್ಳೋದು? ಡಯಟಲ್ಲಿ ಅಲ್ಲ, ಬಿಕಾಸ್ ಡಯಟಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಎಕ್ಸಸೈಸ್ ಮಾಡಬೇಕು. ಮತ್ತು ಎಲ್ಲಿಯಾದರೂ ನಿಮ್ಮ ಡಾಕ್ಟ್ರ್ LDL ಕೊಲೆಸ್ಟ್ರಾಲ್ ಹೈ ಇದೆ, ನಿಮಗೆ ಬೇರೆ ರಿಸ್ಕ್ ಫ್ಯಾಕ್ಟ್ರು ಇದೆ,
ಕೊಲೆಸ್ಟ್ರಾಲ್ಗೆ ಮೆಡಿಸಿನ್ ತಗೊಳ್ಳಿ ಅಂದರೆ ಖಂಡಿತ ತಗೊಳ್ಳಿ. ಬಿಕಾಸ್ ದ್ಯಾಟ್ ಇಸ್ ದ ಸಿಂಗಲ್ ಮೋಸ್ಟ್ ಥಿಂಗ್ ವಿಚ್ ಕ್ಯಾನ್ ರೆಡ್ಯೂಸ್. ಆಯ್ತಾ? ಸೊ LDL, ಬ್ಯಾಡ್ ಕೊಲೆಸ್ಟ್ರಾಲ್, ಜೆನೆಟಿಕಲಿ ಡಿಟರ್ಮಿನ್ಡ್, ಎಷ್ಟು ಕಮ್ಮಿ ಮಾಡ್ಲಿಕ್ಕೆ ಆಗುತ್ತೆ ಕಮ್ಮಿ ಮಾಡಿ. HDL ಅಥವಾ ಗುಡ್ ಕೊಲೆಸ್ಟ್ರಾಲ್, ಅದು ಜೆನೆಟಿಕಲಿ ಡಿಟರ್ಮಿನ್ಡ್, ಬಟ್ ಇಟ್ ಕ್ಯಾನ್ ಜೆನೆಟಿಕಲಿ ಡಿಟರ್ಮಿನ್ಡ್, ಬಟ್ ಇಟ್ ಕ್ಯಾನ್ ಬಿ ಚೇಂಜ್. ಸೊ HDL 40 ಇದ್ರೆ ಇಟ್ಸ್ ಗುಡ್, 30 ಇದ್ರೆ ಬ್ಯಾಡ್, ಬಟ್ ದೇರ್ ಇಸ್ ನಥಿಂಗ್ ಯು ಕ್ಯಾನ್ ಡೂ ಟು ಇನ್ಕ್ರೀಸ್. ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಹೆಚ್ಚಾಗುತ್ತೆ, ಬಟ್ ಇಟ್ ಕ್ಯಾನಾಟ್ ಬಿ ಮಾಡಿಫೈಡ್, ಅಂದ್ರೆ ರಿಸ್ಕ್ ಫ್ಯಾಕ್ಟರ್ ತಡಿಲಿಕ್ಕೆ ಸಾಧ್ಯ ಇಲ್ಲ. ಥರ್ಡ್ ಕೊಲೆಸ್ಟ್ರಾಲ್ ಇಸ್ ಟ್ರೈಗ್ಲಿಸರೈಡ್. ಟ್ರೈಗ್ಲಿಸರೈಡ್ ಕ್ಯಾನ್ ಬಿ ಆಲ್ಟರ್ಡ್. ಇಟ್ ಇಸ್ ವಾಟ್ ಯು ಈಟ್. ನೀವು ಶುಗರ್ ತಿನ್ನಿ, ಕಾರ್ಬೋಹೈಡ್ರೇಟ್ ತಿನ್ನಿ, ಆಯಿಲ್ ತಿನ್ನಿ, ಫ್ಯಾಟ್ ತಿನ್ನಿ, ಎಲ್ಲ ಬಾಡಿ ಅದನ್ನು ಟ್ರೈಗ್ಲಿಸರೈಡ್ ಆಗಿ ಸ್ಟೋರ್ ಮಾಡುತ್ತೆ. ಅದನ್ನು ನೀವು ಒಳ್ಳೆ ಎಕ್ಸಸೈಸ್ ಮಾಡಿ ವೆಯ್ಟ್ ಲಾಸ್ ಮಾಡಿದರೆ ಖಂಡಿತ ಕಮ್ಮಿ ಮಾಡ್ಬೋದು. ಈ ಉಳಿದ 2 ಕೊಲೆಸ್ಟ್ರಾಲ್ ವೆಯ್ಟ್ ಲಾಸಿಗೂ ಅಷ್ಟು ರೆಸ್ಪಾನ್ಸ್ ಮಾಡೋಲ್ಲ. 10% ರೆಸ್ಪಾಂಡ್ ಮಾಡುತ್ತೆ, ಬಟ್ 90% ಇಸ್ ಸ್ಟಿಲ್ ಡಿಸೈಡೆಡ್ ಬೈ ಯುವರ್ ಕೊಲೆಸ್ಟ್ರಾಲ್. ಸೊ ಜಸ್ಟ್ ಐ ನೋ ಇಟ್ ಇಸ್ ಕನ್ಫ್ಯೂಸಿಂಗ್ ಕೆಲವು ಸಲ. ಜಸ್ಟ್ ಟು ಸಮರೈಸ್, ಕೊಲೆಸ್ಟ್ರಾಲ್ ಬೇಕಿದ್ರೆ ತಿನ್ನಿ, ಬಟ್ ಬ್ಲಡ್ಡಲ್ಲಿ ಹೈ ಇದ್ರೆ ಡಾಕ್ಟರ್ ಮೆಡಿಸಿನ್ ಹೇಳಿದ್ರೆ ಖಂಡಿತ ತಗೊಳ್ಳಿ. ಓಕೆ ನೀವು ಹೇಳದ್ಮೇಲೆ ಇವಾಗ ನನಗೂ ಆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಯೂಶಲಿ ಡಾಕ್ಟರ್ಸು ಹೇಳ್ತಾರೆ ಅಥವಾ ನಾರ್ಮಲ್ ಆಗಿ ಹೇಳೋರು ಹೇಳ್ತಾರೆ, ಸೊ ಜಾಸ್ತಿ ನಾವು ಏನು ಫುಡ್ ತಿಂತೀವಿ ಅದ್ರ ಮೇಲೆ ನಮ್ಮ ಹಾರ್ಟ್ ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಎಕ್ಸಸೈಸ್ ಒನ್ ಆಫ್ ದ ಫ್ಯಾಕ್ಟರ್, ಹೌದು, ಬಟ್ ಅದ್ರ ಜೊತೆಗೆ ನಾವು ಏನು ತಿಂತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಲೆಟ್ ಮಿ ಆಡ್ ಇಟ್ ಆನ್. ಏನು ತಿನ್ಬೇಕು ಅಂದ್ರೆ ಲೋ ಕಾರ್ಬ್ ಡಯಟ್. ವಾಟ್ ಪೀಪಲ್ ಶುಡ್, ಎಲ್ಲರೂ ಏನು ಫಾಲೋ ಮಾಡ್ಬೇಕಂದ್ರೆ, ಒಂದು ನಮ್ಮ ಅಜ್ಜಿ ತಾತನವರು ಹೇಳಿದ್ರಲ್ಲ, ಸಮತೋಲನ ಆಹಾರ ಅಂತ ಫಾಲೋ ಮಾಡಿ. ಯಾವುದೇ ಫುಡ್ ಚೆನ್ನಾಗಿದೆ ಅಂತ ಜಾಸ್ತಿ ತಗೊಳ್ಬೇಕಾಗಿಲ್ಲ, ಬಿಕಾಸ್ ಫುಡ್ಡಿಗೆ ಬಂದಾಗ ಯಾವುದು ವಿಷವೂ ಅಲ್ಲ, ಯಾವುದು ಅಮೃತವೂ ಅಲ್ಲ. ಇಟ್ಸ್ ದ ಕ್ವಾಂಟಿಟಿ ವಿಚ್ ಮ್ಯಾಟರ್ಸ್. ಜಾಸ್ತಿ ತಿಂದರೆ ಅದೇ ವಿಷ ಆಗುತ್ತೆ, ಕಮ್ಮಿ ತಿಂದರೆ ಅದೇ ಅಮೃತ ಆಗುತ್ತೆ. ಸೊ ಓವರ್ ಆಲ್ ಕ್ಯಾಲ್ರಿ ಕಮ್ಮಿ ತಗೊಳ್ಳಿ. ರೈಸ್, ಚಪಾತಿ, ಇದೆಲ್ಲ ಕಾರ್ಬೋಹೈಡ್ರೇಟ್ ಏನು ಹೇಳ್ತೇವೆ, ಸ್ವೀಟು, ಶುಗರ್, ಇನ್ಕ್ಲೂಡಿಂಗ್ ಜಾಗ್ರಿ, ಹನಿ, ಇದೆಲ್ಲ ಕಾರ್ಬೋಹೈಡ್ರೇಟ್. ಇದನ್ನು ಕಮ್ಮಿ ಮಾಡಿ, ಪ್ರೋಟೀನ್ ಜಾಸ್ತಿ ಮಾಡಿ, ಆ್ಯಂಡ್ ಆಯಿಲ್, ಫ್ಯಾಟ್ ಓಕೆ ಇಟ್ಕೊಳ್ಳಿ. ದ್ಯಾಟ್ ಈಸ್ ದ ಡಯಟ್. ಅಂದರೆ ಇಫ್ ಯು ಸಿಂಪ್ಲಿಫೈ, ಇಟ್ ಇಸ್ ಡಯಾಬಿಟಿಕ್ ಡಯಟ್. ಸೊ ಎವ್ರಿಬಡಿ ಹ್ಯಾಸ್ ಟು ಫಾಲೋ ಡಯಾಬಿಟಿಕ್ ಡಯಟ್. ದೆರ್ ಇಸ್ ನೋ ಹಾರ್ಟ್ ಡಯಟ್. ದೆರ್ ಇಸ್ ಓನ್ಲಿ ಒನ್ ಡಯಟ್, ಡಯಾಬಿಟಿಕ್ ಡಯಟ್. ಅದನ್ನು ಫಾಲೋ ಮಾಡಬೇಕು. ಸೊ ಶುಗರ್, ಕಾರ್ಬೋಹೈಡ್ರೇಟ್, ಶುಗರ್, ಸಾಲ್ಟ್, ಸ್ಟಾರ್ಚ್ ಏನು ಹೇಳ್ತೇವೆ ಅದನ್ನು ಆದಷ್ಟು ಕಮ್ಮಿ ಮಾಡಿದ್ರೆ ವರ್ಕ್ ಆಗುತ್ತೆ. ಓಕೆ ಹಾಗಿದ್ರೆ HDL ನಾವು ಏನು ಮಾಡಿದ್ರು ಇನ್ಕ್ರೀಸ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ನನಗೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅನ್ನೋ ಭಯದಲ್ಲಿ, ಇಲ್ಲ ನನ್ಗೆ ಒಳ್ಳೆ ಕೊಲೆಸ್ಟ್ರಾಲ್ ಅನ್ನು ಒಂಚೂರು ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಇಲ್ಲ, ನಾವು ಹುಟ್ಟಿದಾಗ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಚೇಂಜ್ ಸ್ವಲ್ಪ ಡಯಟ್, ಎಕ್ಸಸೈಸ್ ಅಲ್ಲಿ ಚೇಂಜ್ ಆಗುತ್ತೆ ಲೈಫ್ ಸ್ಟೈಲ್ ಮೇಲೆ, ಬಟ್ ಇಟ್ಸ್ ನಾಟ್ ಟ್ರೀಟೇಬಲ್. ಸೊ ಏನ್ ಮಾಡಿದ್ರು ಅಂದ್ರೆ ಇಟ್ಸ್ ಇಂಟ್ರೆಸ್ಟಿಂಗ್ ಸ್ಟಡಿ. ಒಂದು ಸ್ಟಡಿಯಲ್ಲಿ ಲೈಕ್ ವಿ ಆರ್ ಡಿಸ್ಕಸಿಂಗ್, ದೇ ಥಾಟ್ HDL ಜಾಸ್ತಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ. ಸೊ ದೇ ಗೇವ್ ಅ ಡ್ರಗ್. That drug increased HDL tremendously. 40 ಇದ್ದದ್ದು 60 ಆಯ್ತು, ಬಟ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಯ್ತು, ಕಮ್ಮಿ ಆಗಿಲ್ಲ. ಅತಿಯಾದ್ರೆ ಅಮೃತನೂ ವಿಷ. ಎಕ್ಸಾಕ್ಟ್ಲಿ. ಸೊ ಇಟ್ ಡಿಂಟ್ ಹೆಲ್ಪ್. ಸೊ ನೌ ವಿ ನೋ ಟಚಿಂಗ್ HDL doesn't work. Touch by medicine, touch by what you can touch is LDL. How do you touch? By reducing it. How do you reduce? By tablets, not by diet. ಡಯಟ್ ಇಂದ ಏನು LDL ನ ಕಂಟ್ರೋಲ್ ಮಾಡೋದು ಮಾಡ್ಲಿಕ್ಕೆ ಟೂ ಮಚ್ ಆಗೋಲ್ಲ, ಒಂದು 10% ಚೇಂಜ್ ಆಗುತ್ತೆ. ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಹೌದು, ಬಟ್ ತಿಂದಿದ್ದನ್ನ ಕರಗಿಸಬೇಕು. ಹೌದು, ತಿಂದಿದ್ದನ್ನ ಹಾಗೆ ಸ್ಟೋರ್ ಮಾಡಿದ್ರೆ ನೀವು ಆಗ್ಲೇ ಹೇಳ್ದಾಗೆ, ಈಗ ಮೊಸರನ್ನ ತಿಂದವನ್ಗೂ ಫ್ರೈಡ್ ರೈಸ್ ತಿಂದವನ್ಗೂ ಇರಬಹುದು, ಆದ್ರೆ ಮೊಸರನ್ನ ತಿಂದವನ್ ಎಕ್ಸರ್ಸೈಸ್ ಮಾಡದೆ ಹೋದಾಗ ಎಫೆಕ್ಟ್ ಆಗ್ಬಹುದು. ಅಬ್ಸಲ್ಯೂಟ್ಲಿ. ಎಲ್ರೂ ಎಕ್ಸರ್ಸೈಸ್ ಮಾಡಬೇಕು, ಎಲ್ರೂ ಓವರ್ ಆಲ್ ಕ್ಯಾಲರಿ ಕಮ್ಮಿ ತಗೊಳ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಅದು ಕಮ್ಮಿ ತಿಂದು ಇನ್ನೊಂದು ಜಾಸ್ತಿ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ಅಲ್ಲ, ಅದು ತುಂಬಾ ಒಳ್ಳೇದಂತ ಹೇಳಿ ನಮ್ಮ ಊರ್ ಕಡೆ ಎಲ್ಲ ನಿಮ್ಗೆ ಗೊತ್ತಿದೆ, ದೇ ಥಿಂಕ್ ದಟ್ ತೊರೆ ಮತ್ತೆ ಇದೆಲ್ಲ ಚೆನ್ನಾಗಿದೆ ಅಂತ ಅದ್ರ ಪಾಯಸ ಮಾಡಿ ತಿಂತಾರೆ. ದಟ್ ಇಸ್ ಆಬ್ವಿಯಸ್ಲಿ ಹಾರ್ಮ್ಫುಲ್ ಅಲ್ವಾ, ಬಿಕಾಸ್ ಶುಗರ್ ಬರುತ್ತೆ ಅದರಲ್ಲಿ, ಇದು ಬರುತ್ತೆ. ಓಕೆ ಸೊ ನಾವು ಕೆಲವೊಂದ್ಸತಿ ಒಳ್ಳೇದು ಅಂತ ತಿನ್ನೋದು ಕೂಡ ಎಫೆಕ್ಟ್ ಆಗೋ ಚಾನ್ಸಸ್. ಎಲ್ಲ ಹಿತಮಿತ. ಓಕೆ, ಸೊ ಎಲ್ಲಾನು ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಮಾಡಿ. ಪ್ರೋಟೀನ್ ಜಾಸ್ತಿ ತಗೊಳ್ಬೇಕು. ಇಂಡಿಯಾದಲ್ಲಿ ಪ್ರೋಟೀನ್ ಇಸ್ ವೆರಿ ವೆರಿ ಡೆಫಿಷಿಯಂಟ್. ಅಂಡ್ ಐ ಮೇಕ್ ದಿಸ್ ಸ್ಟೇಟ್ಮೆಂಟ್ ದಟ್ ಇಂಡಿಯನ್ ವೆಜಿಟೇರಿಯನ್ ಫುಡ್ ಅಂತ ನಾವೇನು ಹೇಳ್ತೇವೆ, ಇಟ್ ಇಸ್ ರಿಲಿಜಿಯಸ್ಲಿ ವೆಜಿಟೇರಿಯನ್. ಹೆಲ್ತ್ ವೈಸ್ ಇಟ್ ಇಸ್ ಬ್ಯಾಡ್, ಬಿಕಾಸ್ ಅದರಲ್ಲಿ ಬೆಲ್ಲ ಇರುತ್ತೆ, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ, ಬಿಕಾಸ್ ಟೇಸ್ಟ್ ಬರ್ಬೇಕಂತ ದೇ ಹ್ಯಾವ್ ಟು ಡೂ ಲಾಟ್ ಆಫ್ ಇದು. ಸೊ ಹೆಲ್ತ್ ವೈಸ್ ಇಟ್ಸ್ ಅ ಹೈ ಕಾರ್ಬ್ ಡಯಟ್.
ಸೊ ಹೈ ಕಾರ್ಬ್ ಇರಬಾರ್ದು. ಐಡಿಯಲಿ ಇಂಡಿಯನ್ ಅಥವಾ ಸೌತ್ ಏಷ್ಯನ್ ಫುಡ್ ಅಂತ, ಸೌತ್ ಏಷ್ಯನ್ ನಾವು ಮಾತ್ರ ಅಲ್ಲ, ಫುಡ್ಡಲ್ಲಿ 90% ಕಾರ್ಬೋಹೈಡ್ರೇಟ್ ಇರುತ್ತೆ. ಇಷ್ಟು ರೈಸ್ ಹಾಕಿ ಸ್ವಲ್ಪ ರಸಮ್ ಸ್ವಲ್ಪ ಉಪ್ಪಿನಕಾಯಿ ಹಾಕಿ ತಿನ್ನುವ ಡಯಟ್ ನಮ್ಮದು. ಅದು ನಾವು ಗದ್ದೆಯಲ್ಲಿ ಕೆಲಸ ಮಾಡುವಾಗ ಇಟ್ ವಾಸ್ ವರ್ಕಿಂಗ್, ಬಿಕಾಸ್ ವಿ ನೀಡ್ ದಟ್ ಎನರ್ಜಿ ಬೆಳಗಿಂದ ಸಾಯಂಕಾಲ. ಈಗ ಆಫೀಸ್ ಕೂತ್ರೆ ಇದು ಡೆಫಿನೆಟ್ಲಿ ಅಷ್ಟು ಬೇಡ. ಸೊ ವಾಟ್ ವಿ ನೀಡ್ ಇಸ್ 1/3 ರೈಸ್. ಇಡೀ ಪ್ಲೇಟ್ ತಗೊಂಡ್ರೆ ಅದ್ರ 1/3 ಅಷ್ಟೇ ರೈಸ್, ಇನ್ನು 1/3 ತರಕಾರಿ ಇರಬೇಕು. ತರಕಾರಿ ಅಂದರೆ ಫೈಬರ್. ಇನ್ನು 1/3 ಆಲ್ಮೋಸ್ಟ್ ಪ್ರೋಟೀನ್ ಇರಬೇಕು. ಪ್ರೋಟೀನ್ ತುಂಬ ಕಮ್ಮಿ ಇರುತ್ತೆ ವೆಜಿಟೇರಿಯನಲ್ಲೂ ನಾನ್ ವೆಜಿಟೇರಿಯನಲ್ಲೂ. ಸೊ ಪ್ರೋಟೀನ್ ನಾವು ಜಾಸ್ತಿ ಮಾಡ್ಕೊಳ್ಬೇಕು. ಫ್ಯಾಟ್ 10 to 15% ಇದ್ರೆ ಭಾರಿ ಚೆನ್ನಾಗಿ ನಡೆಯುತ್ತೆ ಡಯಟ್. ಬಟ್ ನಮ್ ಡಯಟ್ ಉಲ್ಟಾ ಇರುತ್ತೆ. ಓಕೆ, ಇಲ್ಲಾಂದ್ರೆ ನೀವು ಕೇಳಿರೋ ಪ್ರಶ್ನೆ, ಈಗ ನೀವು ಹೇಳಿರೋ ಅಂಥದ್ದು ಹೇಗೆ ಕನ್ವೆ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಅಜ್ಜ ಅಜ್ಜಿದ್ರು ಇದೇ ತರ ಫುಡ್ ತಿಂತಿದ್ರಲ್ಲ, ಯಾಕೆ ಆಗಿಲ್ಲ ಅಂತ. ಆದ್ರೆ ನೀವು ಹೇಳಿದ್ರಿ, ಸೊ ಗದ್ದೆಲ್ ಹೋಗಿ ಕೆಲಸ ಮಾಡ್ತಿದ್ರು ಅವರು, ಅದಕ್ಕೋಸ್ಕರ ಅದು ಕರೆಕ್ಟ್ ಬೇಕಿತ್ತು. ಆದ್ರೆ ನಾವೀಗ ಡೆಸ್ಕ್ ಜಾಬ್ ಮಾಡೋರಿಗೆ ಇದು ಆಗೋದು. ಇಫ್ ಯು ಆರ್ ರನ್ನಿಂಗ್ ಮ್ಯಾರಥಾನ್ ಎವ್ರಿ ಡೇ ಯು ಕ್ಯಾನ್ ಸ್ಟಿಲ್ ಈಟ್ ದಟ್ ಅಷ್ಟು ಕಾರ್ಬ್. ಅದರ್ವೈಸ್ ಕಾರ್ಬೋಹೈಡ್ರೇಟ್ ಬೇಡ, ನಮ್ ಕೆಲಸಕ್ಕಂತೂ ಬೇಡವೇ ಬೇಡ. ಓಕೆ, ಸೊ ನಾವು ಅಷ್ಟು ದೇಹನ ದಂಡಿಸೋದಿಲ್ಲ, ಹಾಗಾಗಿ ಅಷ್ಟು ಅಗತ್ಯ ಇಲ್ಲ. ಕರೆಕ್ಟ್. ಕಾರ್ಬೋಹೈಡ್ರೇಟ್ ಮೇನ್ ಕೆಲಸ ಅದೇ, ದಟ್ ಇಟ್ಸ್ ಎನರ್ಜಿ ಕರೆನ್ಸಿ ಅಲ್ಲ, ಯು ಹ್ಯಾವ್ ಟು ಸ್ಪೆಂಡ್ ದಟ್ ಕರೆನ್ಸಿ. ಸೊ ಈಗ ಪ್ರೋಟೀನ್, ಹೈ ಪ್ರೋಟೀನ್ ತಗೊಂಡ್ರೆ ಅದು ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೇದಾ? ಹಾರ್ಟಿಗೆ ಮಾತ್ರ ಅಲ್ಲ, ಎಲ್ಲ ಸಿಸ್ಟಮಿಗೂ ತುಂಬಾ ಒಳ್ಳೇದು. ಪ್ರೋಟೀನ್ ಅಂದರೆ ನೋಡಿ, ಒಬ್ಬ ಪರ್ಸನಿಗೆ ಯೂಶ್ವಲಿ ಅಡಲ್ಟಿಗೆ, ಇಂಡಿಯನ್ ಅಡಲ್ಟ್ 60 to 80 ಗ್ರಾಮ್ ಪ್ರೋಟೀನ್ ಬೇಕು. ಅಷ್ಟು ಪ್ರೋಟೀನ್ ತಗೊಳ್ತೇವೆ, ಪ್ರೋಟೀನ್ ಅಷ್ಟು ಇರೋಲ್ಲ. ನೀವು ಒಂದು ಎಗ್ ತಗೊಂಡ್ರೆ 4 ಗ್ರಾಮ್ ಪ್ರೋಟೀನ್ ಬರೋದು, 4 to 6. ಸೊ ಅಷ್ಟು ಬರಬೇಕಾದ್ರೆ 60 ಗ್ರಾಮ್ ನೀವು ಅಷ್ಟು ಅದರ ಬಗ್ಗೆ ಸ್ವಲ್ಪ ಧ್ಯಾನ ವಹಿಸಿದ್ರೆ ಮಾತ್ರ. ವೆಜಿಟೇರಿಯನ್ ಅಲ್ಲೂ ತುಂಬಾ ಒಳ್ಳೆ ಪ್ರೋಟೀನ್ಸ್ ಇರುತ್ತೆ, ಸೋಯಾದಲ್ಲಿರುತ್ತೆ, ಗ್ರಾಮ್ಸ್ ಅಲ್ಲಿರುತ್ತೆ, ಪುನಃ ನಮ್ಮ ಕಾಳಲ್ಲಿರುತ್ತೆ. ಬಟ್ ನಮ್ಮವ್ರು ಏನ್ ಹೇಳ್ತಾರೆ, ಕಾಳು ತಿಂದ್ರೆ ಗ್ಯಾಸ್ ಆಗುತ್ತೆ ಅಂತ ಅದನ್ನು ತಿನ್ನಲ್ಲ, ಸಾಂಬಾರ್ ಜಾಸ್ತಿ ತಿಂತಾ ಇರ್ತಾರೆ. ಸೊ ಇದು ಪ್ರೋಟೀನ್ ಬಗ್ಗೆ ಸ್ವಲ್ಪ ಇದು ನೋಡ್ಕೊಂಡಿದ್ದು, ಯಾರೆಲ್ಲ ನಾನ್ ವೆಜಿಟೇರಿಯನ್ ಇದ್ದಾರೆ, ಎಗ್ಗಿಟೇರಿಯನ್ ಇರ್ತಾರೆ, ಅವ್ರು ಎಗ್ ತಿನ್ಬೋದು. ನಮ್ಮ ಈ ಇಡ್ಲಿ ಅಂತ ಫುಡ್ ಅಲ್ಲಿ ಪ್ರೋಟೀನ್ ಸ್ವಲ್ಪ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಆದಷ್ಟು ಅದ್ರ ಬಗ್ಗೆ ಸ್ವಲ್ಪ ಧ್ಯಾನ ವಹಿಸಿ ಪ್ರೋಟೀನ್ ಜಾಸ್ತಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಹಾಗಿದ್ರೆ ವೆಜಿಟೇರಿಯನ್ ಅಲ್ಲಿ ಇಂಥ ಫುಡ್ ಅಲ್ಲಿ ಹೈ ಪ್ರೋಟೀನ್ ಇರುತ್ತೆ ಅಂತ ಹೇಳೋದಕ್ಕೆ? ಹೌದು, ವೆಜಿಟೇರಿಯನ್ ಫುಡ್ ಅಲ್ಲಿ ಹೈ ಪ್ರೋಟೀನ್, ಪನ್ನೀರಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಮಶ್ರೂಮ್ ಅಲ್ಲಿ ಇರುತ್ತೆ, ಪ್ಲಸ್ ಇದು ಸೋಯಾ ಇರುತ್ತೆ, ಮತ್ತೆ ಗ್ರಾಮ್ಸ್ ಇರುತ್ತಲ್ಲ, ಎನಿ ಕಾಳುಗಳು, ಇದು ಸ್ಪ್ರೌಟ್ ಮಾಡಿದ ಅದರಲ್ಲೆಲ್ಲ ಹೈ ಇರುತ್ತೆ. ಆದ್ರೂ ನಿಮ್ಗೆ ಸಾಕಾಗಿಲ್ಲ ಅಂದ್ರೆ ಇಟ್ಸ್ ಓಕೆ ಟು ಟೇಕ್ ಸಮ್ ಸಪ್ಲಿಮೆಂಟ್. ಪ್ರೋಟೀನ್ ಪೌಡರ್ ಈಗ ಎಲ್ಲ ಇರುತ್ತಲ್ಲ, ಕೆಲವೆಲ್ಲ ಸೇಫ್ ಇದೆ ಅದರಲ್ಲಿ, ನಾಟ್ ದ ಜಿಮ್ ಒನ್ಸ್, ನಾನ್ ಜಿಮ್ ಒನ್ಸ್. ಅದರಲ್ಲಿ ಒಂದು ಸ್ಕೂಪ್ ಅಲ್ಲೇ 20 ಗ್ರಾಮ್ ಪ್ರೋಟೀನ್ ಬರುತ್ತೆ. ನೀವು ಸಾಯಂಕಾಲ ಇಫ್ ಯು ಆರ್ ಪ್ಯೂರ್ ವೆಜಿಟೇರಿಯನ್, ಹಾಲಿಗೆ ಒಂದು ಸ್ಕೂಪ್ ಪ್ರೋಟೀನ್ ಹಾಕಿ ಕೊಟ್ಟರು ದಟ್ ವಿಲ್ ವರ್ಕ್ ವೆಲ್. ಇಟ್ ವಿಲ್ ಪ್ರೋಟೀನ್ ತಗೋಬೇಕು ಅಷ್ಟೇ, ವರ್ಕೌಟ್ ಮಾಡಬೇಕು. ನಾನ್ ವೆಜಿಟೇರಿಯನ್ಸ್ ಆದಷ್ಟು ಅಟ್ಲೀಸ್ಟ್ ಎಗ್ ಆದ್ರೂ ತಗೊಂಡ್ರೆ ಇಟ್ ಇಸ್ ಗುಡ್. ಎಗ್ ಎಲ್ಲವೂ ತಿನ್ಬೋದು, ಬಿಕಾಸ್ ಆಸ್ ವಿ ಡಿಸ್ಕಸ್ಡ್ ಇಟ್ಸ್ ನಾಟ್ ಯೆಲ್ಲೋ ವರ್ಸಸ್ ವೈಟ್, ಬೋತ್ ಆರ್ ಓಕೆ. ಸೊ ಡಾಕ್ಟರ್, ಈಗ ಕೊಲೆಸ್ಟ್ರಾಲ್ ಬಗ್ಗೆ ಮಾತಾಡಿದ್ವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಹೇಳಿದ್ರೆ ಡಯಾಬಿಟೀಸ್ ತುಂಬಾ ಜನರಲ್ಲಿ ಇರುವಂತದ್ದು, ವಯಸ್ಸನ್ನ ಮೀರಿ ಹೆಚ್ಚಾಗಿ ಬರ್ತಾ ಇದೆ. ಸೊ ಅದರಲ್ಲೂ ನಾವು ಟೈಪ್ 1 ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್ ಅಂತ ನೋಡ್ತೀವಿ. ಸೊ ಡಯಾಬಿಟೀಸ್ ಎಷ್ಟು ನಮಗೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಡೈರೆಕ್ಟ್ ಆಗಿ ಕನೆಕ್ಷನ್ಸ್ ಇದೆ? ತುಂಬಾ ಉತ್ತಮ ಕ್ವಶನ್ ಇದು, ಪ್ರಶ್ನೆ. ಸೊ ಡಯಾಬಿಟೀಸ್ ಅಂಡ್ ಹಾರ್ಟ್ ಅಟ್ಯಾಕ್ ಒನ್ ಟೈಮಲ್ಲಿ ನಾವು ಏನು ಅನಿಸೋದು, ಎರಡೂ ಒಂದೇ. ಅಂದರೆ ಯಾರಿಗಾದರೂ ಡಯಾಬಿಟೀಸ್ ಬಂದರೆ ಅವ್ರ ತಲೆಯಲ್ಲಿ ಏನಿರಬೇಕು, ಹಾರ್ಟ್ ಅಟ್ಯಾಕ್ ಆಯ್ತಂತಲೇ ಇಟ್ಕೊಳ್ಬೇಕು, ಬಿಕಾಸ್ ಅಷ್ಟು ಸೀರಿಯಸ್ ಅದು. ಪ್ಲಸ್ ಇಂಡಿಯಾದಲ್ಲಿ ನೀವು ಹೇಳಿದಾಗೆ 30-25 ವರ್ಷದವರೆಗೂ ಡಯಾಬಿಟಿಸ್ ಇರುತ್ತೆ. ಈ ಟೈಪ್ 1 ಡಯಾಬಿಟಿಸ್ ಅಷ್ಟು ಕಾಮನ್ ಅಲ್ಲ, ಮಕ್ಕಳಿಗೆ ಇರುತ್ತೆ, ರ್ಯಾರ್, ಅದು ಬಿಡೋಣ. ಟೈಪ್ 2 ಅಂತ ಏನಿದೆ ಅದು ತುಂಬಾ ಕಾಮನ್ ಲೈಫ್ ಸ್ಟೈಲ್ ಅಲ್ಲಿ. ಸೊ ಈ ಟೈಪ್ 2 ಡಯಾಬಿಟಿಸ್ ಬರೋದು ಯಾಕೆ? ಬಿಕಾಸ್ ವಿ ಟೇಕ್ ಟೂ ಮಚ್ ಕಾರ್ಬೋಹೈಡ್ರೇಟ್. ಸೇಮ್. ಸೊ ಕಾರ್ಬೋಹೈಡ್ರೇಟ್ ರಿಡ್ಯೂಸ್ ಮಾಡಬೇಕು, ಸ್ವಲ್ಪ ಮಸಲ್ ಬಿಲ್ಡ್ ಮಾಡಬೇಕು. ಮಸಲ್ಸ್ ಆರ್ ಆಂಟಿ ಡಯಾಬಿಟಿಕ್. ಜನರಿಗೆ ಏನನ್ಸುತ್ತೆ, ಜಾಗ್ರಿ ಓಕೆ, ಹನಿ ಓಕೆ, ನೋ ದೇ ಆರ್ ನಾಟ್ ಓಕೆ, ಅಷ್ಟೇ ಬ್ಯಾಡ್. ಅದು ಸಕ್ಕರೆಗೆ ಬ್ಯಾಡು, ಬೆಲ್ಲ ಹೌದು, ಅದು ಬ್ಯಾಡ್. ಈ ಹನಿ ಅಂತ ಏನು ತುಪ್ಪ, ಇದು ಹನಿ ಜೇನುತುಪ್ಪ ಅಂತ ಜನರಿಗೆ ತುಂಬಾ ಹೆಲ್ದಿ ಅಂತ ಇರುತ್ತೆ, ಅದಕ್ಕೆ ಬಾಡಿ ಮೆಟಬಲೈಸೇ ಮಾಡೋಲ್ಲ ಅದನ್ನು. ದೇರ್ ಇಸ್ ನೋ ಪಾತ್ವೇ ಟು ಮೆಟಬಲೈಸ್. ಸೊ ದ್ಯಾಟ್ ಈಸ್ ಆಲ್ಸೋ ಈಕ್ವಲಿ ಬ್ಯಾಡ್. ನೀವು ಕುಡಿಯೋದಾದ್ರೆ ಅದೇ ಜಸ್ಟ್ ಇದರಲ್ಲಿ ಹನಿ ಹಾಕೋದು ಇದು ಹಾಕಿದ್ರು ನಡೆಯೋಲ್ಲ. ಸೊ ಡಯಾಬಿಟಿಸ್ ತಪ್ಪಿಸಬೇಕಾದ್ರೆ ಇಂಡಿಯಾದಲ್ಲಿ 1/3 ಪೀಪಲ್ ಆರ್ ಡಯಾಬಿಟಿಕ್, 1/3 ಪೀಪಲ್ ಆರ್ ಪ್ರೋ ಡಯಾಬಿಟಿಕ್, ಅಂದ್ರೆ ಪ್ರೀ ಡಯಾಬಿಟಿಕ್, ದೇ ಕ್ಯಾನ್ ಬಿಕಮ್ ಡಯಾಬಿಟಿಕ್. ಇಂಡಿಯನ್ಸ್ ನಾವು ಟು ಎಸ್ಕೇಪ್ ಡಯಾಬಿಟಿಸ್, the only way we can escape is if we live like diabetes.
ಅಂದ್ರೆ ಡಯಾಬಿಟಿಸ್ ಫುಡ್ ನೀವು ತಗೊಂಡು ಅವರು ಹಾಗೆ ಎಕ್ಸರ್ಸೈಸ್ ಮಾಡಿದ್ರೆ ಡಯಾಬಿಟಿಸ್ ತಪ್ಪಿಸ್ಬೋದು. ಎಲ್ಲಾದ್ರೂ ಸ್ವಲ್ಪ ನೀವು ಕೇರ್ ತಗೊಳ್ಳೋದಿದ್ರೆ ಯು ವಿಲ್ ಎಂಡ್ ಅಪ್ ಬಿಕಮಿಂಗ್ ಡಯಾಬಿಟಿಕ್. ಸೊ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಯಾಕೆ ಹೇಳ್ತೇವೆ, ಅದರಿಂದಾಗಿಯೂ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಜನರು ಡಯಾಬಿಟಿಸ್ ಅಂದ್ರೆ ಶುಗರ್ ಅಂತ ಅವ್ರ ತಲೆಯಲ್ಲಿ, ಬಟ್ ಆ ಡಯಾಬಿಟಿಕ್ ಪೇಷಂಟ್ ಕೋತೀವ್ಸ್ ಅಂತ ಹೇಳಿದೆ ಅಲ್ಲ, ಆ ಡಯಾಬಿಟಿಕ್ ಪೇಷಂಟ್ ಅವರು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಿ BP ಕಂಟ್ರೋಲ್ ಮಾಡಿದರೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ನೆಗ್ಲಿಜಿಬಲ್ ಆಗುತ್ತೆ. ಬಟ್ ಕೊಲೆಸ್ಟ್ರಾಲ್ BP ಕಂಟ್ರೋಲ್ ಮಾಡೋದು ಶುಗರ್ ಕಂಟ್ರೋಲ್ ಮಾಡೋದಕ್ಕಿಂತಲೂ ಜಾಸ್ತಿ ಇಂಪಾರ್ಟೆಂಟ್. ಈ ಮೆಸೇಜ್ ಜನರಿಗೆ ಹೋಗ್ಬೇಕು. ಆಗ ಏನ್ ಮಾಡ್ತಾರೆ, ಅವ್ರ ಕೊಲೆಸ್ಟ್ರಾಲ್ ಹೈ ಇರುತ್ತೆ. ಮೋಸ್ಟ್ ಡಯಾಬಿಟಿಕ್ ಪೇಷಂಟ್ ನೀಡ್ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್, ಮೋಸ್ಟ್ ಆಫ್ ದಮ್. ಅವ್ರ ಕಟ್ ಆಫ್ಸೇ ಬೇರೆ. ಡಯಾಬಿಟಿಸ್ ಇತ್ತು ಅಂತ ಹೇಳಿದ್ರೆ ಅವ್ರು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಲೇಬೇಕು. ಮೋಸ್ಟ್ ಆಫ್ ದಮ್ ವಿಲ್ ಹ್ಯಾವ್ ಟು ಟೇಕ್ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್. ಗೊತ್ತಿರೋದಿಲ್ಲ ಅಂದ್ರೆ 70 ಕಟ್ ಆಫ್ ಅವರಿಗೆ LDL. ಯಾರಿಗೂ 70ಗಿಂತ ಕಮ್ಮಿ ಇರೋಲ್ಲ. ಡಯಾಬಿಟಿಕ್ಸ್ ಬಂದ ಕೂಡಲೇ 100 ಇದ್ರೂ ಅವ್ರು ತಗೊಳ್ಳೇಬೇಕು ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್, ಬಿಕಾಸ್ ಅಷ್ಟು ರಿಸ್ಕಿ. ಆ ಶುಗರ್ ಹೈ ಇದ್ದಾಗ ಕೊಲೆಸ್ಟ್ರಾಲ್ ಎಷ್ಟು ಸ್ಟಿಕ್ಕಿ ಆಗುತ್ತಂದ್ರೆ ಈ ಸಣ್ಣ ಅಮೌಂಟ್ ಹೋಗಿ ಸ್ಟಿಕ್ ಆಗುತ್ತೆ. ಸೊ ಆ ಡಯಾಬಿಟಿಕ್ ಇದ್ದ ಕೂಡಲೇ ಕೊಲೆಸ್ಟ್ರಾಲ್ ಚೆಕ್ ಮಾಡಬೇಕು. ಕೊಲೆಸ್ಟ್ರಾಲ್ ಹೈ ಇದ್ರೆ ಟ್ಯಾಬ್ಲೆಟ್ ತಗೊಳ್ಳೇಬೇಕು. BP ಚೆಕ್ ಮಾಡಬೇಕು. BP ಹೈ ಇದ್ರೆ ಟ್ಯಾಬ್ಲೆಟ್ ತಗೊಳ್ಳೇಬೇಕು. ಇದೆರಡು ಮಾಡಿದರೆ ರಿಯಲಿ ದೇ ಕ್ಯಾನ್ ಲಿವ್ ಲೈಕ್ ನಾನ್ ಡಯಾಬಿಟಿಕ್. ಜಸ್ಟ್ ಶುಗರ್ ಇಂದ ಹೋಗಬಾರ್ದು, ಪ್ಲಸ್ ಡಯಟ್ ಮಾಡಬೇಕು, ಪ್ಲಸ್ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಮಸಲ್ ಬಿಲ್ಡ್ ಮಾಡಬೇಕು. ಇಷ್ಟು ಮಾಡಿದ್ರೆ ದೇ ಕ್ಯಾನ್ ಕಂಟ್ರೋಲ್ ಎನಿಥಿಂಗ್. ಓಕೆ. ಸೊ ಡಯಾಬಿಟಿಸ್ ಇತ್ತು ಅಂತ ಹೇಳಿದ್ರೆ ಬರೀ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬಾರ್ದು, ಅದರ ಸುತ್ತ ಇರುವ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಗಳ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಅಬ್ಸಲ್ಯೂಟ್ಲಿ. ಇವತ್ತಿನ ನಮ್ಮ ಡಿಸ್ಕಷನ್ ಅಲ್ಲಿ ಇಫ್ ಪೀಪಲ್ ಹ್ಯಾವ್ ಟು ಟೇಕ್ ಒನ್ ಮೆಸೇಜ್, ಇಟ್ ಇಸ್ ಅಬೌಟ್ ಕೋ-ಥೀವ್ಸ್. ಒನ್ ಥೀಫ್, ಒಬ್ಬ ಕಳ್ಳ, ಅವನ ಗ್ಯಾಂಗ್ ಅಲ್ಲಿ ಯಾರಿದ್ದಾರೆ ಅವ್ರನ್ನ ನೋಡ್ಕೊಳ್ಳೋದು ತುಂಬಾ ಕೋ ಗ್ಯಾಂಗ್ ಅಲ್ಲ, ಕಳ್ಳರ ಗ್ಯಾಂಗ್ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು. ಓಕೆ. ಹಾಗಾದ್ರೆ ಡಾಕ್ಟರ್ HDL ಮತ್ತೆ LDL ಈಕ್ವಲ್ ಇದ್ರೆ ಪ್ರಾಬ್ಲಮ್ ಆಗಲ್ವಾ? ಅಂದ್ರೆ ಕರೆಕ್ಟ್. ಆಕ್ಚುಲಿ ಇಫ್ ಯು ಕೀಪ್ LDL ಬಿಲೋ HDL, ಬಟ್ ಅದು ಟ್ಯಾಬ್ಲೆಟ್ ಅಲ್ಲಿ ಮಾತ್ರ ಸಾಧ್ಯ, ನಾರ್ಮಲಿ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅದು ಇಟ್ರೆ ಬ್ಲಾಕ್ ರಿಗ್ರೆಸ್ ಆಗುತ್ತೆ. ಬ್ಲಾಕ್ ಜಾಸ್ತಿ ಆಗೋ ಬದಲು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೀವು ಹೇಳಿದ್ ಕರೆಕ್ಟ್. ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅದು ಕಳ್ಳ ಮತ್ತೆ ಪೊಲೀಸ್ ಇದ್ದಾಗೆ. ಬಟ್ ಕಳ್ಳರ ಸಂಖ್ಯೆ ಎಷ್ಟು ಕಮ್ಮಿ ಇಡಬೇಕು ಅಂದ್ರೆ ಪೊಲೀಸ್ ಅಷ್ಟೇ ಕಮ್ಮಿ ಇಡಬೇಕು. ಬಟ್ ಎಲ್ಲ ಸೊಸೈಟಿಯಲ್ಲಿ ಪೊಲೀಸರು ಕಮ್ಮಿ ಇರ್ತಾರೆ, ಕಳ್ಳರು ಜಾಸ್ತಿ ಇರ್ತಾರೆ ಅಲ್ವಾ? ಬಾಡಿಯಲ್ಲೂ ಅದೇ. ಓಕೆ. ನೋಡೋದಕ್ಕೆ ಸಣ್ಣ ಇದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಬರೋ ಚಾನ್ಸಸ್ ಕಡಿಮೆ ಇದೆ, ಕೊಲೆಸ್ಟ್ರಾಲ್ ಕಮ್ಮಿ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡೋದಕ್ಕೆ ಆಗುತ್ತೆ? ಇಲ್ಲ, ಖಂಡಿತ ಆಗೋಲ್ಲ. ಅಂಡ್ ಇಟ್ ಅಗೇನ್ ವೆರಿ ಗುಡ್ ಕ್ವಶನ್. ಇಂಡಿಯಾದಲ್ಲಿ ಏನಿದೆ ಅಂದ್ರೆ ಜನರಿಗೆ ಒಂದು ಥಿನ್ ಫ್ಯಾಟ್ ಇಂಡಿಯನ್ ಅಂತ ಹೇಳ್ತೇವೆ. ಥಿನ್ ಫ್ಯಾಟ್ ನೀವು ನೋಡಿದ್ರೆ ಅವರೆಲ್ಲ ಭಾರಿ ಇದಿರ್ತಾರೆ, ಒಂದು ಹೊಟ್ಟೆ ಇರುತ್ತೆ ಹೀಗೆ. ನೀವು ನೋಡಿದ್ರೆ ತುಂಬಾ ಜನರಿಗೆ ಅವ್ರ ಕಾಲೆಲ್ಲ ಸಣ್ಣದಿರುತ್ತೆ, ಹೊಟ್ಟೆ ದೊಡ್ಡದಿರುತ್ತೆ. ದಿಸ್ ಇಸ್ ಥಿನ್ ಫ್ಯಾಟ್ ಇಂಡಿಯನ್. ಇಟ್ಸ್ ವೆರಿ ಸ್ಪೆಸಿಫಿಕ್. ಸೆಂಟ್ರಲ್ ಒಬೆಸಿಟಿ ವಿತ್ ಅ ವೆರಿ ಸ್ಮಾಲ್ ಲೆಮನ್ ಸ್ಟಿಕ್ ಅಂತ ಹೇಳ್ತೇವೆ. ಲೆಮನ್ ಅನ್ನು ಹೇಗೆ ನೀವು ಒಂದು ಕಾಲ್ ಮೇಲೆ ನಿಲ್ಸಿದ್ರೆ ಲೆಮನ್ ಸ್ಟಿಕ್ ಅಪಿಯರೆನ್ಸ್, ಅಂಡ್ ದ್ಯಾಟ್ ಇಸ್ ದ ರೀಸನ್. ನೀವು ಎಲ್ಲರನ್ನೂ ನೋಡಿ, ಇಂಡಿಯನ್ಸ್ ಒಂದು ಹೊಟ್ಟೆ ಅಂತೂ ಇದ್ದೇ ಇರುತ್ತೆ. ದ್ಯಾಟ್ ಈಸ್ ಇನಫ್ ಟು ಪ್ರೊಡ್ಯೂಸ್ ಆಲ್ ದ ಪ್ರಾಬ್ಲಮ್. ನೀವು ಕಂಪ್ಲೀಟ್ಲಿ ಸ್ಲಿಮ್ ಆಗಿಟ್ರೆ ಆದರೂ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇರುವ ಚಾನ್ಸ್ ಇರುತ್ತೆ, ಬಟ್ ಅಟ್ ಲೀಸ್ಟ್ ಓವರ್ ಆಲ್ ಯು ಮೇ ಬಿ ಹೆಲ್ದಿ. ಬಟ್ ಇಫ್ ಯು ಆರ್ ಥಿನ್ ಫ್ಯಾಟ್ ಇಂಡಿಯನ್, ಲುಕಿಂಗ್ ಥಿನ್ ಬಟ್ ಒಳಗೆ ಫ್ಯಾಟ್ ಅಂತ ಏನು ಹೇಳ್ತೇವೆ, ಹಾಗಿದ್ರೆ ಅವರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ಮೋರ್ ದೆನ್ ಫ್ಯಾಟ್ ಪೀಪಲ್. ದರ್ ಇಸ್ ಆಲ್ಸೋ ಕಾನ್ಸೆಪ್ಟ್, ಜನರು ಯಾರು ಸ್ವಲ್ಪ ಫ್ಯಾಟ್ ಇರ್ತಾರಲ್ಲ, ವೆನ್ ದೇ ಗೆಟ್ ಡಿಸೀಸ್ ದೇ ಡೂ ವೆಲ್. ದಟ್ ಇಸ್ ಕಾಲ್ಡ್ ಒಬೇಸಿಟಿ ಪ್ಯಾರಾಡಾಕ್ಸ್. ಸ್ಲೈಟ್ ಒಬೇಸ್ ಇದ್ದವರು ವೆನ್ ದೇ ಗೆಟ್ ಕ್ಯಾನ್ಸರ್ ಆರ್ ಹಾರ್ಟ್ ಅಟ್ಯಾಕ್ ಆರ್ ಮಲೇರಿಯಾ ಆರ್ ಎನಿ ಡಿಸೀಸ್, they actually come out well. So slight fat is not bad for survival. Okay. Slight ಆಗಿರಬೇಕು ಇದ್ರೂ ಓಕೆ. ಬಟ್ ತುಂಬಾ ತಿನ್ನಿದ್ದು ಮೆಟಬಾಲಿಕಲಿ ಫ್ಯಾಟ್ ಅಥವಾ ಖಾಲಿ ಹೊಟ್ಟೆ ಜಾಸ್ತಿ ಇದ್ರೆ, ಸೆಂಟ್ರಲ್ ಒಬೆಸಿಟಿ ಇದ್ರೆ, ಅಂತವ್ರು ದೇ ಡು ವರ್ಸ್ ದೆನ್ ಫ್ಯಾಟ್ ಪೀಪಲ್. ಓಕೆ. ಸಣ್ಣ ಇದ್ದು ಹೊಟ್ಟೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಜಸ್ಟ್ ಸಣ್ಣ ಇದ್ರೆ ಸಾಕಾಗೋಲ್ಲ ಪ್ರೊಟೆಕ್ಷನ್ಗೆ. ಸಣ್ಣ ಇದ್ದವರ ಬ್ಲಡ್ ಅಲ್ಲಿ ಅವ್ರಿಗೂ ಡಯಾಬಿಟಿಕ್ ಇರುತ್ತೆ, ಅವ್ರಿಗೂ ಕೊಲೆಸ್ಟ್ರಾಲ್ ಇರುತ್ತೆ, ಅವರಿಗೂ BP ಹೈ ಇರುತ್ತೆ. ಸೊ ಈ ರಿಸ್ಕ್ ಫ್ಯಾಕ್ಟರ್ ಎಲ್ಲ ಒಟ್ಟಾಗಿರುತ್ತೆ ಅವರಿಗೂ. ಈಗ ಜಸ್ಟ್ ಫಿಸಿಕಲ್ ಲುಕ್ ಇಂದ ಯು ಕಾಂಟ್ ಮೇಕ್ ಔಟ್. ಸಣ್ಣ ಇದ್ದು ಹೊಟ್ಟೆ ಇದ್ದವರಿಗೆ ಓಕೆ. ಈಗ ಸಣ್ಣ ಇದ್ದು ಹೊಟ್ಟೆನೂ ಇಲ್ಲ, ಫಾರ್ ಎಕ್ಸಾಂಪಲ್ ಈಗ ನನ್ನನ್ನೇ ತಗೊಳ್ಳಿ, ತುಂಬಾ ನೋಡೋದಕ್ಕೆ ತುಂಬಾ ಸಣ್ಣ ಇದ್ದಾರೆ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಡೆಫಿನೆಟ್ಲಿ ಕಂಪೇರ್ ಟು ವೆರಿ ವೆರಿ ಫ್ಯಾಟ್ ಪೀಪಲ್ ಯು ಆರ್ ಎಟ್ ಲೆಸ್ ರಿಸ್ಕ್. ಬಟ್ ನಿಮ್ಮಂತವರು ಬ್ಲಡ್ ಟೆಸ್ಟ್ ಮಾಡಬೇಕು.
ನಿಮ್ಮಂಥವ್ರು BP ಚೆಕ್ ಮಾಡಬೇಕು, ಬಿಕಾಸ್ ಅದೆಲ್ಲ ಇದ್ರೆ ಈ ಬೆನಿಫಿಟ್ ಎಲ್ಲ ಹೋಗಿ ಬಿಡುತ್ತೆ. ಓಕೆ, ಸೊ ಅದು ಕಂಟ್ರೋಲ್ ಅಲ್ಲಿ ಇರ್ಬೇಕಾಗುತ್ತೆ. ಹೌದು ಜಸ್ಟ್ ಸಣ್ಣ ಇದ್ರೆ ಸಾಕಾಗಲ್ಲ. ನಾನು ಹೇಳಿದಲ್ಲ 9 ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ಇದು ಒಬೆಸಿಟಿ ಇಸ್ 1 ರಿಸ್ಕ್ ಫ್ಯಾಕ್ಟರ್. ಉಳಿದ 8 ರಿಸ್ಕ್ ಫ್ಯಾಕ್ಟರ್ ಇಸ್ ಇಂಡಿಪೆಂಡೆಂಟ್ ಆಫ್ ಇದು ಲುಕ್ಸ್ ಅಂಡ್ ಫಿಸಿಕಲ್ ಲುಕ್ಸ್ ಅಂಡ್ ಇಂಟ್ರಾ ಅಬ್ಡಾಮಿನಲ್ ಕೊಬ್ಬು ಅಂತ ಹೇಳಿದ್ರೆ ಅದೇ ಸೇಮ್ ವಿಸರಲ್ ಫ್ಯಾಟ್, ಹೊಟ್ಟೆ ಸ್ವಲ್ಪ ದೊಡ್ಡದಿರೋದು, ಇಟ್ಸ್ ಎಲ್ಲ ಪಾರ್ಟ್ ಆಫ್ ವಿಸರಲ್ ಫ್ಯಾಟ್. ಓಕೆ ಅಂದ್ರೆ ಹೊರಗಡೆ ಇದಕ್ಕೆ ಹೌದು ಹೊರಗಡೆ ಅಂದ್ರೆ ಹೊಟ್ಟೆ ಕಾಣುತ್ತೆ, ಸ್ಲೈಟ್ ಹೊಟ್ಟೆ ಇದ್ರೆ ಅದು ಇಂಟ್ರಾ ಅಬ್ಡಾಮಿನಲ್ ಫ್ಯಾಟ್. ಓಕೆ ಇದನ್ನ ಬಿಟ್ಟು ಬೇರೆ ಯಾವ್ದೆಲ್ಲ ರಿಸ್ಕ್ ಫ್ಯಾಕ್ಟರ್ ಹೆಚ್ಚು ನಾವು ನೋಡ್ಬೇಕಾಗುತ್ತೆ? ಹೌದು, ಐ ಥಿಂಕ್ ನಮ್ಮ ಟಾಪಿಕ್ ಯಂಗ್ಸ್ಟರ್ ಇದ್ದದ್ರಿಂದ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಇಸ್ ಸ್ಮೋಕಿಂಗ್. ಗೊತ್ತಿದೆ ಸರ್, ಎಲ್ಲಾ ಜನರಿಗೂ ಗೊತ್ತಿದೆ, ಬಟ್ ಯಾರು ಅದನ್ನ ಕೇರ್ ಮಾಡೋದಿಲ್ಲ. ಸೊ ನಾವು ಪದೇ ಏನಾಗುತ್ತೆ ಅಂದ್ರೆ ಓಕೆ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಅಂತ ಹೇಳಿದಾಗ ಅದ್ರಲ್ಲೇ ಬರ್ದಿರ್ತಾರೆ ಅಪಾಯಕಾರಿ ಅಂತ, ಬಟ್ ಸ್ಟಿಲ್ ದೇ ಆರ್ ಟೇಕಿಂಗ್. ಆದ್ರೂ ಇಟ್ ಇಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಮೋರ್ ಡೆಫಿನೆಟ್ಲಿ ಸರ್, ಅದ್ರ ಬಗ್ಗೆ ಗೊತ್ತಿರಬೇಕು, ನಾವು ಮಾತಾಡ್ಲೇಬೇಕಾಗತ್ತೆ. ಸೊ 35 ವರ್ಷದಿಂದ ಕಮ್ಮಿ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಇಟ್ಕೊಳ್ಳಿ, 90% ಆಫ್ ದೀಸ್ ಪೀಪಲ್ ಆರ್ ಸ್ಮೋಕರ್ಸ್. 90% ನಾನ್ ಸ್ಮೋಕರ್ ಲೆಸ್ ದೆನ್ 35. ಈಗಲೂ ಕಾಮನ್, ಎವ್ರಿ ಡೇ ನಮಗೂ ಫೋನ್ ಬರುತ್ತೆ ಮೀಡಿಯಾದಿಂದ, ಇವರು ಎನಿ ಸೆಲೆಬ್ರಿಟಿ ಡೆತ್ ಪೀಪಲ್ ವಾಂಟ್ ಟು ಟಾಕ್ ಅಂಡ್ ಕ್ವಶನ್, ಬಟ್ ರಿಸ್ಕ್ ಫ್ಯಾಕ್ಟರ್ಸ್ ಏನು ಚೇಂಜ್ ಆಗಿಲ್ಲ. ಇಟ್ ಸ್ಟಿಲ್ ಸೇಮ್. ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಎಸ್ಪೆಷಲಿ ಇನ್ ದ್ಯಾಟ್ ಸಬ್ ಗ್ರೂಪ್ ಇಸ್ ಸ್ಮೋಕಿಂಗ್. 90% ಆರ್ ಸ್ಮೋಕರ್ಸ್ ಲೆಸ್ ದೆನ್ 35. ಮತ್ತೆ ಇನ್ನೊಂದು 10% ಜನರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಇದೇ 2 ರಿಸ್ಕ್ ಫ್ಯಾಕ್ಟರ್. ನಾವು ಯಾವಾಗಲೂ ಹೆಂಗ್ ಅಂತ ಹೇಳ್ತೇವಲ್ಲ, 2 ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ದೀಸ್, ಸ್ಮೋಕಿಂಗ್ ಅಂಡ್ ಫ್ಯಾಮಿಲಿ ಹಿಸ್ಟ್ರಿ. ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಆಬ್ವಿಯಸ್ಲಿ ಡಯಾಬಿಟಿಸ್ ಅಂಡ್ BP and stress. These are the main risk factors. Okay. So stress ಅನ್ನುವಂಥದ್ದು ಕೂಡ ಡೈರೆಕ್ಟ್ಲಿ ನಮ್ಮ ಹಾರ್ಟ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಡೆಫಿನೆಟ್ಲಿ. ಸೊ ಮೆಂಟಲಿ ನಾವು ಡಿಸ್ಟರ್ಬ್ ಆಗಿರೋವಂಥದ್ದು, ಯಾವಾಗಲೂ ಸ್ಟ್ರೆಸ್ ಆಗಿದ್ದಾಗ ಎಫೆಕ್ಟ್ ಆಗುತ್ತೆ ಅಲ್ವಾ? ಡೆಫಿನೆಟ್ಲಿ. ಸೊ ಸ್ಟ್ರೆಸ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇಟ್ಸ್ ಇಂಪಾರ್ಟೆಂಟ್ ಟಾಪಿಕ್. ಅಗೇನ್ ಸ್ಟ್ರೆಸ್ ಏನಿದೆ, ಒಂದು ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್, ಸ್ಟ್ರೆಸ್ ಇಸ್ ಎಂಡೋಜಿನಸ್, ಇಟ್ಸ್ ನಾಟ್ ಎಕ್ಸೋಜಿನಸ್. ಅಂದ್ರೆ ಸ್ಟ್ರೆಸ್ ಇಸ್ ನಾಟ್ ಬಿಕಾಸ್ ಅದಾಯ್ತು ಇದಾಯ್ತು ಅಂತ. Stress is ನಮ್ಮ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್. ಸೊ ಸ್ಟ್ರೆಸ್ ಇಸ್ ಎ ಎಂಡೋಜಿನಸ್ ಥಿಂಗ್. ನಿಮ್ಗೆ ನಮ್ಮಲ್ಲೇ ಕ್ರಿಯೇಟ್ ಆಗೋ ತರ. ಡೆಫಿನೆಟ್ಲಿ ನಥಿಂಗ್ ಟು ಡೂ ವಿತ್ ಎಕ್ಸ್ಟರ್ನಲ್, ಬಿಕಾಸ್ ಇಬ್ರು ಇರ್ತಾರೆ. ಮ್ಯಾನೇಜರ್ ಏನೋ ಅಂದ್ರು ಅನ್ನೋದು ಇಲ್ಲ, ಇಟ್ ಇಸ್ ದ ವೇ ವಿ ಟೇಕ್ ಇಟ್. ಇಟ್ ಇಸ್ ನಾಟ್ ಟು ಡೂ ವಿತ್ ಮ್ಯಾನೇಜರ್, ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಅರ್ಥ್ಕ್ವೇಕ್, ಇಟ್ಸ್ ನಥಿಂಗ್ ಟು, ಬಿಕಾಸ್ ನೋಡಿ ಕೆಲವರಿಗೆ ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ತುಂಬಾ ಬ್ಯಾಡ್ ಇನ್ಸಿಡೆಂಟ್ ಆದ್ರೂ ಒಬ್ರು ಎಂತಾರೆ ಏನಾಗುತ್ತೆ ಅಂತ ನಡ್ಕೊಂಡು ಹೋಗ್ತಾರೆ, ಇನ್ನೊಬ್ರು ಅದೇ ಇದಕ್ಕೆ 5 ವರ್ಷ ಆದ್ರೂ ಅಂದ್ರೆ ಗೊತ್ತಾಯ್ತಲ್ವಾ. ಸೊ ಯಾವುದು ಅಂತ ನಮ್ಗೆ ಗೊತ್ತಿರೋಲ್ಲ ಇದರಲ್ಲಿ. ಸೊ ಇಟ್ ಈಸ್ ಆರ್ ರೆಸ್ಪಾನ್ಸ್, ದಟ್ ಈಸ್ ದ ಫಸ್ಟ್ ಥಿಂಗ್. ಬಟ್ ಸ್ಟ್ರೆಸ್ ಇಸ್ ಇಂಪಾರ್ಟೆಂಟ್ ಅಂಡ್ ಸ್ಟ್ರೆಸ್ ಹ್ಯಾಸ್ ಟು ಬಿ ಮ್ಯಾನೇಜ್ಡ್. ಸೊ ಅಕ್ಯೂಟ್ ಸ್ಟ್ರೆಸ್ ಏನಿರ್ತಾರೆ, ಸಡನ್ ಡೆತ್, ಸಡನ್ ಇದೇನಾದ್ರೂ ಇದ್ರೆ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ಸ್ ಬರುತ್ತೆ ಅಂಥವ್ರಿಗೆ. ಕ್ರಾನಿಕ್ ಸ್ಟ್ರೆಸ್ ಅಂತ ಏನಿರುತ್ತೆ, ನೀವು ಜಾಬ್ ಇದ್ದು ಅದು ಇದು ಕ್ರಾನಿಕ್, ಅವರಿಗೆ ಬ್ಲಾಕೇಜಸ್ ಬರುತ್ತೆ, ಜಾಸ್ತಿ ಆಗುತ್ತೆ. ಸೊ ಸ್ಟ್ರೆಸ್ಸಿಗೂ ಹಾರ್ಟಿಗೂ ಡೆಫಿನೆಟ್ಲಿ ರಿಲೇಷನ್ ಇದೆ. ಬಟ್ ಸ್ಟ್ರೆಸ್ ಅನ್ನು ಮ್ಯಾನೇಜ್ ಮಾಡೋದು ನಾವು ಕಲ್ತ್ಕೊಳ್ಬೇಕು. ಬಿಕಾಸ್ ಇವತ್ತಿನ ಇರೋದಲ್ಲಿ ವಿ ಆರ್ ಪೇಡ್ ಫಾರ್ ಅವರ್ ಸ್ಟ್ರೆಸ್. ನಿಮ್ಮ ಜಾಬ್ ನಮ್ಮ ಜಾಬಲ್ಲಿ ವಿ ಆರ್ ಪೇಡ್ ಫಾರ್ ಟೇಕಿಂಗ್ ಸ್ಟ್ರೆಸ್. ಸೊ ಸ್ಟ್ರೆಸ್ ಇಲ್ಲ ಅಂದ್ರೆ ಜಾಬೇ ಇಲ್ಲ. ಸೊ ಅದು ಸ್ಟ್ರೆಸ್ ಆಗುತ್ತೆ. ಮತ್ತೆ ಅದರಿಂದಾಗಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಹ್ಯಾಂಡಲ್. ಹೇಗೆ ಮಾಡ್ಬೇಕಂದ್ರೆ ಡೈಲಿ ಒಂದು ಯೋಗ ಹೆಲ್ಪ್ಸ್. ಸೊ ಆಲ್ಟರ್ನೇಟ್ ಡೇಸ್ ಯೋಗ, ಸ್ವಲ್ಪ ಮೆಡಿಟೇಷನ್, sleep hygiene, sleeping at particular time, getting at particular time, taking break from your work, okay, spirituality. ಈ 5 ವಿಷಯ ನಾವು ಮಾಡಿದ್ರೆ ಸ್ಟ್ರೆಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ ಅಂಡ್ ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ. ಓಕೆ. ಸೊ ನಿದ್ದೆ ವಿಚಾರದಲ್ಲಿ ನಾವು ಎಡವ್ತಾ ಇದ್ದೇವೆ ಅಂತ ಅನ್ನಿಸ್ತಾ ಇದೆಯಾ ಡಾಕ್ಟರ್? ಫಾರಿನರ್ಸ್ ಕಂಪೇರ್ ಮಾಡಿದಾಗ ನಮ್ದು ಸ್ಲೀಪ್ ಟೈಮಿಂಗ್ಸ್ ಹೆಂಗಿದೆ? ಐ ಥಿಂಕ್ ಯೂಶುವಲಿ ವರ್ಲ್ಡ್ ಓವರ್ ಪೀಪಲ್ ಸ್ಲೀಪ್ ಫಾರ್ 7 to 8 hours. ಐ ಡೋಂಟ್ ಥಿಂಕ್ ಸೊ ನಮ್ಮ ಇಂಡಿಯಾದಲ್ಲಿ 5.5 ಗಂಟೆಗೂ ಜನರು. ನಮ್ಮಲ್ಲಿ ಕಡಿಮೆ ನಿದ್ರೆ ಮಾಡಿದ್ರೆ ಅದನ್ನೇ ಒಂದು ಪ್ರೆಸ್ಟೀಜ್, ನಾನು ಕಮ್ಮಿ ನಿದ್ದೆ ಮಾಡ್ತೀನಿ ಅಂತ ಹೇಳ್ಕೊಳ್ಳೋ. ಹೌದು. ಬಟ್ ಇಟ್ ಹ್ಯಾಸ್ ಇಟ್ಸ್ ಓನ್ ಇಫೆಕ್ಟ್. ಸೊ ಸ್ಲೀಪ್ ಹೈಜೀನ್ ಅಂತ ನಾವು ಮೇಂಟೈನ್ ಮಾಡಬೇಕು. ಸ್ಲೀಪ್ ಎಟ್ ಒಂದು ಏಜ್ ನಂತರ ಬಾಡಿಯನ್ನು ಕನ್ಫ್ಯೂಸ್ ಮಾಡಬಾರ್ದು. ಸೇಮ್ ಟೈಮಲ್ಲಿ ಮಲಗಬೇಕು, ಸೇಮ್ ಟೈಮ್ ಹೇಳಬೇಕು. ಮಲಗುವ 1 ಗಂಟೆ ಮೊದಲು TV ಮೊಬೈಲ್ ಎಲ್ಲ ನೋಡಬಾರ್ದು. ಆದಷ್ಟು ಬುಕ್ ಓದಬೇಕು. ಆ ವೈಟ್ ನಾಯ್ಸ್ ಇರುತ್ತೆ, ಅದೇ ಪ್ರಾಬ್ಲಮ್ ಮಾಡುತ್ತೆ.
ಈ ರೀತಿ ಇಫ್ ಯು ಮ್ಯಾನೇಜ್ ಯುವರ್ ಲೈಫ್ ಸ್ಟೈಲ್ ವೆಲ್, ಇನ್ಕ್ಲೂಡಿಂಗ್ ಸ್ಲೀಪ್ ಹೈಜೀನ್, ಇಟ್ ಈಸ್ ಅ ಲಾಟ್ ಆಫ್ ಬೆನಿಫಿಟ್. ತುಂಬ ಬೆನಿಫಿಟ್ ಇರುತ್ತೆ ಜನರು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾರ್ಟ್ ಹೆಲ್ತನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕು, ಸೊ ನಾವು ವೆಸ್ಟರ್ನೈಸ್ಡ್ ಕಂಟ್ರಿಯಿಂದ ಯಾವೆಲ್ಲ ವಿಚಾರಗಳನ್ನು ಕಲ್ತ್ಕೊಳ್ಬೇಕಾಗತ್ತೆ. ಬರೀ ಕೇವಲ ಅವ್ರು ಹಾಕೋವಂಥ ಬಟ್ಟೆ ಅಥವಾ ಅವ್ರ ಥರ ಫುಡ್ಡು ಅಥವಾ ಅವ್ರ ಥರ ಇಂಗ್ಲೀಷ್ ಮಾತಾಡೋದು ಮಾತ್ರ ಅಲ್ಲ, ಅವ್ರು ಹೇಗೆ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಲ್ಲಿಂದ ಕೂಡ ಕಲಿಯುವಂಥ ಒಂದಿಷ್ಟು ಪಾಠಗಳು ಇದ್ದಾವೆ, ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಸೊ ಪ್ರಾಕ್ಟಿಕಲಿ ನಾವು ಹಾರ್ಟ್ ಹೆಲ್ತ್ ಬಗ್ಗೆ ಥಿಂಕ್ ಮಾಡಬೇಕು. ಓವರಾಲ್ ಹೆಲ್ತ್ ಬಗ್ಗೆ ನಾವು ಯೋಚನೆ ಮಾಡಿದಾಗ ಖಂಡಿತವಾಗಿಯೂ ಹೃದಯವನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೃದಯಾಘಾತದಿಂದ ದೂರ ಇರಬಹುದು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು, ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯವನ್ನ ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು, ವಿದೇಶಿಗರಿಂದ ಯಾವ ವಿಚಾರವನ್ನ ನಾವು ಕಲಿಬೇಕಾಗತ್ತೆ, ಸೊ ಒಳ್ಳೆಯ ಕೊಲೆಸ್ಟ್ರಾಲ್ ಅಂತ ಹೇಳಿದ್ರೆ ಏನು, ಕೆಟ್ಟ ಕೊಲೆಸ್ಟ್ರಾಲ್ ಏನು, ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇದು ಹೇಗೆ ನಮ್ಮ ಹೃದಯದ ಆರೋಗ್ಯವನ್ನ ಕೆಡಿಸೋದಕ್ಕೆ ಮುಖ್ಯ ಕಾರಣ ಆಗುತ್ತೆ, ಇದನ್ನ ತಡೆಗಟ್ಟೋದು ಹೇಗೆ, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.